ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮೊದಲನೇ ಆಷಾಢ ಶುಕ್ರವಾರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಆಷಾಢ ಲಕ್ಷ್ಮಿಯ ಪೂಜೆಯ ಒಂದು ಶುಭಾಶಯಗಳು. ಎಲ್ಲರಿಗೂ ಅಮ್ಮ ನಿಮ್ಮ ಒಂದು ಬದುಕಿನಲ್ಲಿ ಆನಂದ ಐಶ್ವರ್ಯ ತರಲಿ ಅಂತ ಹೇಳ್ತಾ 17ನೇ ತಾರೀಕು ಜುಲೈ 2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಮಕಾ ನಕ್ಷತ್ರ, ವ್ಯತಿಪಾತ ಯೋಗ, ಗರುಜ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದಕ್ಷಿಣಾಯಣ ಪುಣ್ಯಕಾಲದ ತರ್ಪಣ ಕೂಡ ಇವತ್ತಿನಿಂದ ಆರಂಭ. ದಕ್ಷಿಣಾಯಣ ಲೆಕ್ಕಾಚಾರ ಯಾವುದೇ ಗುರು ಹಸ್ತಂಗತ, ಶುಕ್ರ ಹಸ್ತಂಗತ, ಇನ್ನು ಸ್ವಲ್ಪ ದಿನದಲ್ಲಿ ಶನಿ ಬೇರೆ ವಕ್ರ, ಕುಜರಾಹು ಸಂಧಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ ಮಕ್ಕಳೇ. ನಮ್ಮ ದೊರೆಯ ಮೇಲೆ ಅಪವಾದ ಬಂದಿದೆ ನೋಡಿ, ಗುರು ಹಸ್ತಂಗತ. ಎಲ್ಲೋ ಸುತ್ತಾಕೊಂಡು ಬರ್ತಾರೆ, ಯಾರಿಗೂ ಗೊತ್ತಿಲ್ಲದೆ ನೋಡಿ. ಈ ಗ್ರಹಗಳ ಒಂದು ಸಂವೇದನೆ ಇದೆಯಲ್ಲ, ಅದೊಂದು ಅದ್ಭುತ. ಅವರ ಜನ್ಮಕ್ಕೆ ಪಂಚಮದಲ್ಲಿ ರಾಹು, ಈಗ 11ನೇ ಮನೆಯಲ್ಲಿ ಕೇತು, ಅದಕ್ಕೆ ಅಲ್ಲೊಂದು ಶುಕ್ರ ಕೂಡ ಹಸ್ತಂಗತ ಇರೋದ್ರಿಂದ ಇಲ್ಲದ ಮಾತುಗಳು. ಅಲ್ಲಿ ನೋಡಿ, ಕುಜ ಅಷ್ಟಮದಲ್ಲಿ ಕುಳಿತಿರತಕ್ಕಂಥದ್ದು, ಸಪ್ತಮಾಧಿಪತಿ, ವಿರೋಧಿಗಳು, ಇನ್ನೊಬ್ಬರು, ತಮ್ಮವರೇ. ಕುಜ ಇನ್ಯಾರು? ಭ್ರಾತೃಗಳು, ಕುಟುಂಬದವರು, ಹತ್ತಿರದವರು, ನಮ್ಮವರೇ. ಯಾರಿಗೂ ಗಮನಿಸಿಲ್ಲ. ಇಲ್ಲೊಂದು ಕುಜರಾಹು ಸಂಧಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೊರೆಗೂ ಅಲ್ಲಿದೆ, ನಮ್ಮ ರಾಜ್ಯದ ದೊರೆಗೂ ಅದಿದೆ ನೋಡಿ. ಇಲ್ಲೂ ಇವ್ರು ತಗೊಳ್ತಕ್ಕಂಥ ಕೆಲವೊಂದು ನಿರ್ಧಾರಗಳಿಗೆ ನೋವು ಬರುತ್ತದೆ ಅಂತ ಹೇಳಿದ್ದೆ, ಅದು ನಡೀತಿದೆ. ಗ್ರಹಗಳು ತಮ್ಮ ಕೆಲಸ ಮಾಡೇ ಮಾಡುತ್ತವೆ. ದೂರದೃಷ್ಟಿ ಇಟ್ಟುಕೊಂಡು ಹೆಜ್ಜೆ ಇಟ್ಟರೆ ಏನೂ ತೊಂದರೆ ಬರೋಲ್ಲ. ಇತ್ತೀಚೆಗೆ ಈ ಕುಜರಾಹು ಸಂಧಿ ನಡೆದಾಗ ಚೈನಾ ಒಂದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಅನ್ನ ಉಡಾಯಿಸುತ್ತೆ. ಎಲ್ಲರೂ ಕಂಪಿಸಿ ಹೋಗ್ತಾರೆ ನೋಡಿ. ಕುಜರಾಹು ಸಂಧಿ, ಡ್ರ್ಯಾಗನ್ ಊರು ಅದು, ಮೇಷ ಲಗ್ನದವರು, ಮೇಷರಾಶಿಯವರು. ಅವ್ರು ತಿನ್ನೋದೇನು? ಸರ್ಪಗಳು. ಅಲ್ಲಿ ನೋಡಿ, ಕುಜರಾಹು ತನ್ನ ಬುದ್ಧಿ, ಮಾತು, ಆಲೋಚನೆ ಮನೆಯಲ್ಲಿ ಅಲ್ಲಿ ಕುಜ ಕುಳಿತಿರ್ತಕ್ಕಂಥದ್ದು. ನೇರವಾಗಿ ರಾಹು ನೋಡ್ತಿರೋದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್. ಪ್ಲಸ್ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ಕಟ್ತಿದ್ದಾನೆ. ಅವನ ಬಳಿ ಇಡೀ ಪ್ರಪಂಚದ 90% ವೆರಿ ರೇರ್ ಮೆಟಲ್ಸ್ ಇದಾವೆ ಅವನ ಹತ್ರ. ಮೆಟಲ್ಸ್ ನಾವು ಬಳಸ್ತಕ್ಕಂಥ ಯಾವುದೇ ಮಿಸೈಲ್ಸ್ ಇರ್ಬೋದು, AI ಚಿಪ್ಸ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಇದು ಎಲ್ಲದಕ್ಕೂ ಬೇಕಾದಂತಹ ಬಹು ವಿಶೇಷವಾದಂತಹ ಉತ್ಪನ್ನಗಳು ಅವನನ್ನೇ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ. ನಮ್ಮ ಭಾರತ ಸರ್ಕಾರ ಯಾರೂ ಗಮನಿಸದ್ದು, ನಮ್ಮ ದೊರೆ ಅಲ್ಲೊಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಿದರೆ ಯಾರಿಗೂ ಅದ್ರ ಕಡೆ ಗಮನವೇ ಇಲ್ಲ. ನಾವು ಗಮನಿಸ್ತಲೇ ಇರ್ತೇವೆ, ಯಾವ ಡಿಗ್ರಿ ಎಲ್ಲಿ ಹೋದ್ರು ಇದರಿಂದ ಏನ್ ಲಾಭ ಇದೆ ಮುಂದಕ್ಕೆ, ದೂರದೃಷ್ಟಿಗೆ ಅಂತ. ಜಪಾನ್ಗೆ ಹೋಗಿದ್ದಾರೆ ನಮ್ ದೊರೆ, ನೀವು ನಂಬೋಲ್ಲ. ಕಡಿಮೆ ಅಂದರೂ ಒಂದು 120 MOUಗೆ ಸೈನ್ ಆಗ್ತಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಸರ್ಕಾರದ ಮಟ್ಟದಲ್ಲಿ ಏನೇನಕ್ಕೆಲ್ಲ ಆಗ್ತಾರೆ ಗೊತ್ತಾ? ಬುಲೆಟ್ ಟ್ರೈನ್ ಟೆಕ್ನಾಲಜಿ, AI ಟೆಕ್ನಾಲಜಿ, ಏವಿಯೇಷನ್ ಟೆಕ್ನಾಲಜಿ, ರೈಲ್ ಟೆಕ್ನಾಲಜಿ, ಬೇರೆ ಬೇರೆ ರೀತಿಯ ಸುಮಾರು ಒಂದು $60 ಬಿಲಿಯನ್. ಇವತ್ತು $1 ಬಿಲಿಯನ್ ಅಂದ್ರೆ ಹೆಚ್ಚು ಕಡಿಮೆ 9,400 10,000 ಕೋಟಿ ಇಟ್ಕೊಳ್ಳಿ, ಬೇಡ 9,000 ಕೋಟಿ ಇಟ್ಕೊಳ್ಳಿ. 60 ಬಿಲಿಯನ್ ಅಂತ ಹೇಳ್ದ ಅಂದ್ರೆ ಹೆಚ್ಚು ಕಡಿಮೆ 5.5 ಲಕ್ಷ ಕೋಟಿಯ ಒಂದು ಅಗ್ರಿಮೆಂಟ್ ಸೈನ್ ಹಾಕೊಂಡು ಬರ್ತಾರೆ. ನಮಗೆ ಬೇಕು ನಿಮ್ಮ ಟೆಕ್ನಾಲಜಿ, ಕಮ್ ಅಂಡ್ ಡೂ ಇಟ್ ಅನ್ನತಕ್ಕಂಥದ್ರಲ್ಲಿ. ಸೊ ಜಪಾನ್ ಅನ್ನ ಹತ್ರ ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆ ಅಗ್ರಿಮೆಂಟ್ಸ್ ಮಾಡ್ಕೊಂಡು. ಅಲ್ಲಿಂದ ಇಂಡೋನೇಷ್ಯಾಗೆ ಬರ್ತಾರೆ ನಮ್ ದೊರೆ, ನಮ್ಮ ದೇಶದ ದೊರೆ. ನೋಡಿ, ಗುರು ಹಸ್ತಂಗತ ಆಗೋಕ್ ಮೊದಲು ನಡೆದಿರ್ತಕ್ಕಂಥ ಕೆಲಸ ಕುಜರಾಹು, ಮೆಟಲ್ಸು. ಅದಷ್ಟೇ ಅಲ್ಲ, ಆಮಿನೇಷನ್ಸ್, ಅಸ್ತ್ರಗಳು, ಶಸ್ತ್ರಾಸ್ತ್ರಗಳು, ನಮ್ಮ ಬ್ರಹ್ಮೋಸ್ ಇಂದ ಹಿಡಿದು ಬೇರೆ ಬೇರೆ ಕ್ಷಿಪಣಿ, ಡ್ರೋನ್ ಟೆಕ್ನಾಲಜಿ, ಇವುಗಳನ್ನ ಇಂಡೋನೇಷ್ಯಾ ದೇಶದ ಜೊತೆ ಟೈ ಅಪ್ ಆಗ್ತಾರೆ.
ಅವರ ಜೊತೆ ತಮಾಷೆ ಏನು ಗೊತ್ತಾ, ಇಂಡೋನೇಷ್ಯಾದಿಂದ ವಿಶೇಷವಾಗಿ ಅಲ್ಲೂ ಕೂಡ ಕ್ರಿಟಿಕಲ್ ಮಿನರಲ್ಸ್, ಇಂತಹ ಮಿನರಲ್ಸ್ಗಳಿಗೆ ಟೈಅಪ್ ಆಗ್ತಾರೆ. ಆಮೇಲೆ ಒಂದು ಹೊಸದಾದ ದಾರಿ, ಒಂದು ಮಲಕ್ಕ ಅನ್ನತಕ್ಕಂಥ ಒಂದು ದಾರಿ ಇದೆ. ಇವತ್ತೇನು ಹಾರ್ಮೂಸ್ ಬಂದ್ ಮಾಡಿ ಅಲ್ಲಿ ಬಾಂಬ್ ಹಾಕ್ತೀನಿ, 20% ಟ್ಯಾಕ್ಸ್ ಹಾಕ್ತೀನಿ, 40% ಟ್ಯಾಕ್ಸ್ ಹಾಕ್ತೀನಿ, 500% ಟ್ಯಾಕ್ಸ್ ಹಾಕ್ತೀನಿ ಅಂತಕ್ಕಂಥ ಈ ಡೊನಾಲ್ಡ್ ಟ್ರಂಪ್ನ ಒಂದು ಉದ್ದಟತನ, ಚೈನಾದ ಉದ್ದಟತನ, ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗ್ಬೇಕು, ಇವನ್ ಬಂದು ಇಲ್ಲಿ ಇಲ್ವೇ ಇಲ್ಲ, ರಷ್ಯಾ ಹತ್ರ ತಗೋಬೇಡ ಅಂತಿದ್ದಾನೆ. ಆಯಿಲ್, ಪೆಟ್ರೋಲ್, ಅಲ್ಲಿ ನೋಡಿ ರಾಹು ಕುಳಿತಿರ್ತಕ್ಕಂಥದ್ದು ಕುಂಭದಲ್ಲಿ, ಶನಿ ಬೇರೆ ತಟಸ್ಥವಾಗಿ ಶಿವಾಂತ ಬುಧನ್ ಸಾರದಲ್ಲಿ ಕೂತು ಬಿಟ್ಟಿದ್ದಾನೆ, ಯಾರೇನಾದ್ರೂ ಮಾಡ್ಕೊಳ್ಳಿ ಅನ್ನತಕ್ಕಂಥದ್ದು. ಒಂಥರ AI ಭೂಮಿಗೆ ಎಲ್ಲೆಲ್ಲೂ ಜಾಬ್ಗಳು ಹೊರಟೋಗ್ತಾ ಇದೆ. ಈಗ ಏನ್ ಮಾಡೋದು? ಹೊಸದಾದ ಒಂದು ದಾರಿಯನ್ನು ಹುಡುಕಬೇಕು. ನೋಡಿ, ಈ ಗ್ರಹಗಳ ಒಂದು ಕುಜರಾಹು ಇನ್ನೊಂದು ದಾರಿ ಹುಡುಕಿಟ್ಟಿದ್ದಾರೆ ನಮ್ದೋರೆ, ಮಲಕ್ಕ ಅನ್ನತಕ್ಕಂಥ ಒಂದು ಮಾರ್ಗ, ಅದರ ಮೂಲಕ ತರಿಸ್ಕೊಳ್ಳೋದು, ಕಳಿಸೋದು ಇಂಡೋನೇಷ್ಯಾದ ಮೂಲಕ ಒಂದು ಸರಕು ಸರಂಜಾಮು, ಈ ತರದ್ದು ಒಂದು ಅಗ್ರಿಮೆಂಟ್ಸ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ರೇರ್ ಮಿನರಲ್ಸ್ ಅವರ ಹತ್ರಲ್ಲೂ ಇದೆ. ನಿಮಗೆ ಕ್ಷಿಪಣಿಸ್ತಾನೆ ಬೇಕು, ನಿಮ್ಮ ಹತ್ರ ಇಲ್ಲ ಅಂತ ಒಂದು ಟೆಕ್ನಾಲಜಿ ನಾವು ಮಾಡ್ತೀವಿ. ಬ್ರಹ್ಮೋಸ್ ಇರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ ಮಾಡಿ ಇಟ್ಟಿದಾರಲ್ವಾ ನಮ್ಮ ಆಯುಧಾಗಾರದಲ್ಲಿ. ಅಲ್ಲಿ ನೋಡಿ ಕುಜರಾಹು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥದನ್ನ ತಯಾರು ಮಾಡಿ ಇಟ್ಬಿಟ್ಟಿದ್ದಾರೆ. ಅದನ್ನ ಮಾರಾಟದ ಲೆಕ್ಕಾಚಾರ ಒಂದಾದ್ರೆ, ಇನ್ನೊಂದು ದಾರಿ ಮಿನರಲ್ಸ್ಗೆ, ಕುಜ ಮಿನರಲ್ಸ್, ಭೂಮಿ ಒಳಗಡೆ ಸಿಗತಕ್ಕಂಥ ಉತ್ಪನ್ನಗಳು, ಅದೊಂದಾಯ್ತಾ. ಎರಡನೇ ಇಲ್ಲಿಂದ ಒಂದು ಜಪಾನ್ ಆಯ್ತು, ನಮ್ಮ ಭಾರತದಿಂದ ಇಂಡೋನೇಷ್ಯಾ ಆಯ್ತು, ಇನ್ನೊಂದಕ್ಕೆ ಹೋಗಿ ಲಾಕ್ ಮಾಡಿದ್ದಾರೆ. ಎಲ್ಲೂ ಇಲ್ಲದಂಥದ್ದು ಆಸ್ಟ್ರೇಲಿಯಾಕ್ಕೆ. ಸುಮ್ಮನೆ ಈ ಪೋಸ್ಟ್ಗಳು ಹಾಕೋಬಿಟ್ಟು ಗುರು ಅಸ್ತಂಗತ ಮಕ್ಕಳೇ, ನಮ್ದೊರೆ ಪ್ಲೇನ್ ಇಂದ ಇಳಿತಿರ್ಬೇಕಾದ್ರೆ ಮೆಡಲ್ಗಳಂತೆ, ಅವಾರ್ಡ್ಗಳಂತೆ ಹಿಂಗ್ ತಗೊಂಡ್ ಬರ್ತಿದ್ದಾರೆ ಅಂತ. ಯಾರಾದ್ರೂ ಇಷ್ಟು ದೊಡ್ಡ ದೂರದೃಷ್ಟಿಯ ಬಗ್ಗೆ ಯೋಚನೆ ಮಾಡಿದಾರೆ ಅಂತ ಯೋಚನೆ ಮಾಡ್ತಿಲ್ಲ. ನೋಡಿ, ಗುರು ಬಂದು ಕಟಕದಲ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ನೋಡಿ, ಆಸ್ಟ್ರೇಲಿಯಾ ಜೊತೆ ಕೂಡ ಒಂದು ಅಗ್ರಿಮೆಂಟ್ಸ್ ಮಾಡ್ಕೊಂಡು ಬರ್ತಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಅವರನ್ನ ತುಂಬಾ ವಿಶೇಷ ಸತ್ಕಾರ ಮಾಡಿ ಕಳಿಸ್ತಾರೆ. ಎಂತೆಂತ ಮಿನರಲ್ಸ್, ಕೋಬಾಲ್ಟು, ಲಿಥಿಯಮ್ಮು, ಯುರೇನಿಯಮ್ಮು, ಇದೆಲ್ಲ ಪರಮ ಈ ಒಂದು ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟಂತದ್ದೆಲ್ಲ ಟೆಕ್ನಾಲಜಿ. ಜಪಾನ್ ಜೊತೆ, ಆಸ್ಟ್ರೇಲಿಯಾ ಜೊತೆ ಇದೆಲ್ಲ ನೋಡಿ, ಕುಜರಾಹು ಬೆಂಕಿ. ನಮ್ಮ ದೇಶವನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಟೆಕ್ನಾಲಜಿನ ತಗೊಂಡು ಹೋಗ್ಬೇಕು, ನೀವು ಬಂದು ಇನ್ವೆಸ್ಟ್ ಮಾಡಿ, ನಿಮ್ಮಿಂದ ನಮಗೆ ತಗೊಳ್ತಕ್ಕಂಥದ್ದು ನಮ್ಮ ಹತ್ರ ಇಲ್ಲ. ರೇರ್ ಮಿನರಲ್ಸ್ ಇಲ್ಲ. ಚೈನಾ ಇಸ್ ಡಾಮಿನೇಟಿಂಗ್, ಕೊಡಲ್ಲ ಅಂತಾನೆ, ತಗೊಳ್ಳಲ್ಲ ಅಂತಾನೆ, ಮಾಡೋಲ್ಲ ಅಂತಾನೆ, ಇಸ್ ಡಾಮಿನೇಟಿಂಗ್. ಅವನಿಗೆ ಗೊತ್ತು ಭಾರತ ಬೆಳಿತಿರೋ ವೇಗ, ನಮ್ಮ ದೊರೆ ಬೆಳಿತಿರೋ ವೇಗ. ಎಲ್ಲಾ ದೇಶದ ನಾಯಕರುಗಳು ಇನ್ಕ್ಲೂಡಿಂಗ್ ಆ ಉದ್ದಟತನದ ದೊರೆ ಟ್ರಂಪ್ ಹೇಳ್ತಾನೆ, ಈಸ್ ಸಿಂಪಲ್ ಆಗಿ ಕಾಣಿಸ್ತಾನೆ, ಭಾರಿ ಇದ್ದಾನೆ ಆತ ಅಂತಾನೆ ಹೇಳ್ತಾನೆ ನಮ್ಮ ದೊರೆ ಬಗ್ಗೆ. ಮೂರ್ಖ, ಉಡಾಳ, ಸ್ತ್ರೀಲೋಲ, ಜೂಜುಕೋರ, ಜೂಜು ಅಡ್ಡ ಇಟ್ಕೊಂಡಿರೋನು ಅಂತವ್ರನ್ನ ಅಭಿಮಾನಿಸಿ ಈ ಒಂದು ಯಾವುದೋ ಒಂದು ನಮ್ಮ ಪಕ್ಕದ ಸ್ಟೇಟ್ ಅಲ್ಲಿ ಟ್ರಂಪ್ ಸ್ಟ್ರೀಟ್ ಅಂತ ಇಟ್ಟಿದ್ದಾರೆ. ಅಂದ್ರೆ ಎಂತ ಮೂರ್ಖದ ಜನಗಳು ಕೂತಿದ್ದಾರೆ, ಆಡಳಿತಾತ್ಮಕ ವ್ಯಕ್ತಿಗಳು ಕೂತಿದ್ದಾರೆ. ಯೋಚನೆ ಮಾಡಿ ನೋಡಿ, ಜೂಜುಕೋರ, ಸ್ತ್ರೀಲೋಲ, ಅವನ ಮೇಲೆ ಇಲ್ಲದ್ದು ಎಂತೆಂಥದ್ದಿದೆಯೇ ಗೊತ್ತಾ? ನಮ್ ದೊರೆ ಬಗ್ಗೆ ತೋರಿಸ್ಬಿಡ್ಲಿ ನೋಡೋಣ. ಇದನ್ನೆಲ್ಲ ಮಾಡ್ತಿದ್ರು ಗುರು ಅಸ್ತಂಗತ, ಹೆಸರು ಕೆಡಿಸ್ಬೇಕು. ಕಾರಕ ಭಾವನಾ ಅಸ್ತಿ, ತುಲಾ ಲಗ್ನ ನಮ್ಮ ದೊರೆಯೂ ಕೂಡ. ತಮಾಷೆ ಏನಂದ್ರೆ, ಈಗ ಅವ್ರಿಗೆ ನೋಡಿ ಗುರು 10th ಹೌಸ್ ಅಲ್ಲೇ ಕುಳಿತಿರೋದು. ಪುಷ್ಯ ನಕ್ಷತ್ರದಲ್ಲಿ ಶನಿ ನೋಡಿ 6ನೇ ಮನೆ. ಗುರು ಅಸ್ತಂಗತ ನೋಡಿ, ಈ ತರದ ಅಪವಾದಗಳು ತುಂಬಾ ಜ್ಞಾನವಿರುವವರಿಗೆ ತುಂಬಾ ಒಳ್ಳೆಯವರು ಕೆಟ್ಟ ಹೆಸರು, ಅಜ್ಞಾನ ಮಾಡತಕ್ಕಂಥವರಿಗೆ, ತಪ್ಪು ಮಾಡತಕ್ಕಂಥವರಿಗೆ ಜೈಕಾರಗಳು. ಇನ್ನೊಂದು ಇದು ನಡೆಯುತ್ತದೆ. ತಪ್ಪು ಸಂದೇಶಗಳು, ತಪ್ಪು ಮಾರ್ಗದರ್ಶನಗಳು, ತಪ್ಪು ವಿಚಾರಧಾರೆಗಳು. ಶಂಕರರ ಬಗ್ಗೆಯೂ ಮಧ್ವಾಚಾರ್ಯರ ಬಗ್ಗೆ ಮಾತಾಡೋಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಅರೆ, ನಮ್ಮ ರಾಘವೇಂದ್ರ ಆಚಾರ್ಯರ ಬಗ್ಗೆ ಮಾತಾಡೋಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ನಮ್ಮ ಒಂದು ಕನಕದಾಸರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ನಮ್ಮ ಬಸವಣ್ಣನವರ ಬಗ್ಗೆ ಮಾತಾಡ್ಲಿಕ್ಕೆ ಹಚ್ಕೊಬಿಟ್ಟಿದ್ದಾರೆ. ನಮ್ಮ ರಾಮಾನುಜಾಚಾರ್ಯರು ವೈದಿಕ ಪರಂಪರೆಯ, ವೈಷ್ಣವ ಪರಂಪರೆಯ ಒಂದು ಬಹುದೊಡ್ಡ, ಅವರವರ ಕಾಲಕ್ಕೆ ಅವ್ರದ್ದೊಂದು ಸಿದ್ಧಾಂತ ತಗೊಬಂದಿದ್ರೆ ಬೇಕಿದ್ರೆ ತಗೊಳ್ಳೋಣ. ಎಲ್ಲದರಲ್ಲೂ ಒಳ್ಳೆ ಚಿಂತನೆಗಳಿದೆ, ಎಲ್ಲದರಲ್ಲೂ ಒಳ್ಳೇದಿದೆ, ತೆಗೆದುಕೊಳ್ಳಬೇಕು ನಾವು. ಇಲ್ಲದನ್ನ ಹುಡುಕಿ ಹಾಕಿ ನೋಡಿ. ಗುರು ಅಸ್ತಂಗತ ಆ ಥರದೊಂದು ಧರ್ಮಕ್ಕೆ, ದೇವರ ಬಗ್ಗೆ, ಗುರುವಿನ ಬಗ್ಗೆ, ಗುರು ಪರಂಪರೆಯ ಬಗ್ಗೆ ಇಲ್ಲೊಂದು ತಪ್ಪು ನಡವಳಿಕೆಗಳು ನಡೆಯತಕ್ಕಂಥದ್ದಾಗುತ್ತೆ ಮಕ್ಕಳೇ. ವೆರಿ ವೆರಿ ಕೇರ್ಫುಲ್. ನಾನು ಹೇಳಿದ್ದೆ ನಿನ್ನೆ ಸಂಚಿಕೆನಲ್ಲಿ ನನ್ನ ದೊರೆ ಬಗ್ಗೆ ಮಾತಾಡ್ತೇನೆ ನೋಡಿ. ದೊರೆಯೇ
ಅಲ್ಲೊಂದು ತಪ್ಪು ನಿರ್ಧಾರಗಳಿರ್ತವೆ. ಯಾರು ತಪ್ಪು ಮಾಡ್ಬೇಕಂತ ಆ ಸ್ಥಾನದಲ್ಲಿ ಕೂತ್ಕೊಳ್ಳಲ್ಲ. ಕೆಲವರು ಇರ್ತಾರೆ, ತಪ್ಪು ಮಾಡ್ಲಿಕ್ಕೆ ಕೂತ್ಕೋತಾರೆ, ದೋಚಲಿಕ್ಕೆ ಕೂತ್ಕೋತಾರೆ, ಡೀಲ್ ಮುಗಿಸ್ಕೊಳ್ಳಕ್ಕೆ ಕೂತ್ಕೋತಾರೆ, ದುಡ್ಡು ಸಾಗಿಸ್ಲಿಕ್ಕೆ ಕೂತ್ಕೋತಾರೆ. ಇದೆಲ್ಲ ಇದೆ, ಅದು ಬಿಟ್ಬಿಡಿ. ಅವರುಗಳಲ್ಲಿ ಯಾರೋ ಕೆಲವರು ಒಳ್ಳೆಯವರು ಇದ್ದಾರೆ. ಇನ್ನೂ ಕಠಿಣವಾದ ನಿರ್ಧಾರಗಳು ತಗೋಬೇಕು ನಮ್ಮ ರಾಜ್ಯದ ದೊರೆ. ಎಲ್ಲಾದರೂ ಒಂದು ಹೆಲ್ಪ್ ಲೈನ್. ನಮ್ಮ ದೊರೆ ಏನಾದರೂ ಇನ್ನೂ ಒಂದು 5 ವರ್ಷ ಆಳ್ಬೇಕು ಅಂದ್ರೆ ಇಷ್ಟೇ. ಎಲ್ಲೇ ಒಂದು ಭ್ರಷ್ಟ ಅಧಿಕಾರಿ ನನಗೆ ಕರೆ ಮಾಡಿ ನನ್ನ ನಂಬರ್ ಫ್ರೀ ಲೈನ್ ಅಂತ ಹೇಳ್ಬಿಟ್ರು ಅಂದ್ರೆ, ನನ್ನ ದೊರೆ ರಾಮರಾಜ್ಯ ನನ್ನ ಕರ್ನಾಟಕ ರಾಜ್ಯ ತಗೊಳ್ಳೋ ತಾಕತ್ತಿದೆ ಅವ್ರಿಗೆ. ಅವ್ರು ತಗೊಂಡ್ರ ನಿರ್ಧಾರ ಮಾತ್ರ ಆಟೋ ಬಾಂಬೆ, ನೈಜಲಗ್ನಕ್ಕೆ ಸಡ್ಡು ಹೊಡಿಯೋದು. ನೋಡಿ, ಅವರಿಗೆ ಕಮ್ಯುನಿಕೇಶನ್ ಕಾರಕ ಬುಧ. ಮಾತೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಮಾತಾಡ್ತಲೇ ಇಲ್ಲ, ಹೆಚ್ಚು ಮಾತಾಡ್ತಿಲ್ಲ, ಹೆಚ್ಚು ಪ್ರವೋಕ್ ಆಗ್ತಿಲ್ಲ. ಯಾರೋ ಸರಿಯಾದ ಗುರುಗಳು ಮಾರ್ಗದರ್ಶನ ಮಾಡ್ಬಿಟ್ಟಿದ್ದಾರೆ, ಮಾತಾಡ್ಬೇಡಿ, ನಿಮ್ ಕಾರ್ಯದಲ್ಲಿ ತೋರಿಸಿ. ಅವ್ರು ತಗೋಬೇಕೀಗ. ಭ್ರಷ್ಟ ಸಮೂಲನ ಮಾಡ್ಲಿಕ್ಕೆ ಒಂದು ಪಡೆ ಇಟ್ಟಿದ್ದಾನೆ, ಒಂದು ಕಾಲ್ ಸೆಂಟರ್ ಇಟ್ಟಿದ್ದಾನೆ, 1000 ಜನ ಕೆಲಸ ಕೊಟ್ಟಿದ್ದಾನೆ. ಎಲ್ಲೆಲ್ಲಿ ಒಂದೊಂದು ವಿಡಿಯೋ ಹಾಕಿ ಯಾರ್ಯಾರು ಲಂಚ ತಗೋತಾರೆ, ವಿತಿನ್ 7 days 3 days ಅಲ್ಲಿ ಕೆಲಸ ಆಗ್ಬೇಕು. ಅದು ಆಗ್ಲಿಲ್ಲ, ಫೈಲ್ ಮೂವ್ ಆಗ್ಲಿಲ್ಲ, ಯು ಆರ್ ಡಿಸ್ಮಿಸ್ಡ್, ಸಸ್ಪೆಂಡ್. ಅವ್ರಿಗೆ ಸ್ಯಾಲ್ರಿ ಇಲ್ಲ. ನೋಡಿ ಅಲ್ಲಿ ನಡೆಯೋ ಕೆಲಸ, ಒಂದೊಂದು ರಸ್ತೆದು ಒಂದೊಂದು ಫೋಟೋ. ನನ್ನ ದೊರೆ ಮಾಡ್ಬೇಕು. ನೋಡಿ, ಗುರು ಹಸ್ತಂಗತ ಅಲ್ವಾ, ಆಗೋದಾಗ್ತಿದೆ. ಹೆಸರು ಕೆಡ್ಸೋಕ್ ನೋಡ್ತಿದ್ದಾರೆ. ಒಳ್ಳೇದ್ ಮಾಡೋಕ್ ಹೋದ್ರು ಕೆಟ್ಟದಾಗ ಮಾತಾಡ್ತಾರೆ. ಹಾಗೆ ಬಿಡ್ಲಿ. ಇವತ್ತು ನೋಡಿ, ನಮ್ಮ ಒಂದು BBMP ರಸ್ತೆ, ಪಾದಚಾರಿ ರಸ್ತೆ, ಇನ್ನೊಂದು ನೋ ಪಾರ್ಕಿಂಗ್ ಝೋನ್, ಬೇರೆ ಏನೇನೋ ಮಾಡಿ ಇಟ್ಟಿದಾರಲ್ವಾ, ಅದನ್ನೆಲ್ಲ ತೆಗಿತಿದ್ದಾಗೆ ಅಲ್ಲೊಂದು ನಮ್ಮ ಮಿನಿಸ್ಟರ್ ಅನ್ನ ಬೈತಿದ್ದಾರೆ. ತುಂಬಾ ಜನ ಏನೋ ಹೇಳ್ತಿದ್ದಾರೆ. ಬರ್ಲಿ, ಒಳ್ಳೇದ್ ಮಾಡೋಕ್ ಹೋದ್ರೆ ಇದೆಲ್ಲ ನಿಜವೇ. ಇಷ್ಟು ದಿನ ಮುಂಚೆ 40-50 ವರ್ಷದಿಂದ ದೋಚಿದ್ದು 3-3 ಸಾವಿರ 4-4 ಸಾವಿರ ತಳ್ಳುಗಾಡಿಗಳಿಗೆ ಒಬ್ಬನೇ ಯಜಮಾನ ಅಂತ ಹೇಳದಂದ್ರೆ ಹೇಳೋರು ಕೇಳೋರು ಇಲ್ವಾ? ನಮ್ಮೂರ್ನವ್ರಿಗಿಲ್ಲ ಕೆಲಸ. ಇದೆಲ್ಲ ನಡೀತಿದೆ ಮಕ್ಳ. ಗುರು ಹಸ್ತಂಗತ ಅಂದ್ರೆ ಅದೇ. ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರೆ ಕೆಟ್ಟ ಹೆಸರು, ಕೆಟ್ಟವರಿಗೆ ಮಾತ್ರ ಒಳ್ಳೆ ಹೆಸರು. ಗುರು ಹಸ್ತಂಗತ. ಯಾರ್ಯಾರಿಗೆ ಆಪತ್ತು ಅತಿ ಮುಖ್ಯವಾಗಿದೆ. ಗುರು ಹಸ್ತಂಗತ ಆದ್ರೆ ಕೆಲವು ರಾಶಿಗಳು ತುಂಬಾ ಜಾಗರೂಕತೆಯಿಂದ ಇರಬೇಕು. ಎಸ್, ತುಂಬಾ ಹುಷಾರು. ಈ ಒಂದು 27-28 ದಿನ ಮೈಯೆಲ್ಲ ಕಣ್ಣಾಗಿರ್ಬೇಕು. ವ್ಯವಹಾರ ಇರ್ಬೋದು, ದುಡ್ಡು ಇರ್ಬೋದು, ಕೊಡೋದಿರ್ಬೋದು, ಮಾಡೋದಿರ್ಬೋದು. ವೆರಿ ಕೇರ್ಫುಲ್. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ, ತಿಳಿಸ್ಕೊಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತು ಬೆಳಿಗ್ಗೆ ಹೆಚ್ಚು ಕಡಿಮೆ 11:40 ಮೇಲೆ ದಕ್ಷಿಣಾಯನ ಪುಣ್ಯಕಾಲ ಆರಂಭ. ಒಂದು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿದ್ರೇನೆ ಒಂದು ವ್ರತಗಳ ಪರ್ವಕಾಲ, ಪೂಜೆಗಳ ಪರ್ವಕಾಲ, ಜ್ಞಾನಗಳ ಪರ್ವಕಾಲ. ದೇವರನ್ನು ಒಲಿಸಿಕೊಳ್ಳಲು ತಪಸ್ಸು, ಧ್ಯಾನ ಅನ್ನತಕ್ಕಂಥದ್ದು ಕುಳಿತುಕೊಳ್ಳುವಂತ ಒಂದು ಅದ್ಭುತವಾದಂಥ ಸಮಯ ದಕ್ಷಿಣಾಯನ ಪುಣ್ಯಕಾಲ. ಬ್ಯೂಟಿಫುಲ್ ಟೈಮ್. ಈ ಒಂದು 6 ತಿಂಗಳು ನಾವು ಧ್ಯಾನಕ್ಕೆ, ಜ್ಞಾನಕ್ಕೆ, ತಪಸ್ಸಿಗೆ ಜಾರತಕ್ಕಂಥ ಕಾಲ. ಇವತ್ತೊಂದು 11:30, 11:45 ಆರಂಭ. ತುಂಬಾ ಜನ ತರ್ಪಣವನ್ನ ಬಿಡ್ತಾರೆ. ಆ ಮಧ್ಯಾಹ್ನ 12 ಗಂಟೆಗೆ ನದಿ ತೀರ, ಸಮುದ್ರ ತೀರ, ಹಿರಿಯರ ಹೆಸರಿನಲ್ಲಿ ಆ ಒಂದು ತರ್ಪಣವನ್ನ ಬಿಡೋದು ತುಂಬಾ ಶ್ರೇಷ್ಠ ಪರ್ವಕಾಲ ಅಂತ ಹೇಳ್ತಾರೆ ಅದನ್ನ.
ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾವ ರಾಶಿಗೆ ಮುಖ್ಯವಾಗಿ 3 ರಾಶಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮೊದಲನೇದು ಕಟಕ ರಾಶಿ. ಗುರು ಅಸ್ತಂಗತ, ನಿಮ್ಗೆ ಭಾಗ್ಯಾಧಿಪತಿ ಅಸ್ತಂಗತ. ನಿಮ್ಮನೇಲೆ ಜನ್ಮರಾಮ ವನವಾಸ ರಾಮ ಅಷ್ಟೇ ಅಲ್ಲದೆ ಅಸ್ತಂಗತ ಆದಾಗಲೇ ಸೀತಮ್ಮ ಇಲ್ಲ, ಕದ್ಕೊಂಡು ಹೋಗಿದ್ದು ರಾವಣಾಸುರ. ಏನೋ ವನವಾಸದಲ್ಲಿ ಇದ್ದೀನಿ, ವನವಾಸ ರಾಮವೇ, ಜನ್ಮರಾಮ ವನವಾಸ ರಾಮ ಅಂತ. ಆ ಸಂದರ್ಭದಲ್ಲೇ ಮೊದಲೇ ಗಾಯ ಆಗಿದೆ, ಗಾಯದ ಮೇಲೆ ಒಂದು ಕುರು ಬಂತು, ಕುರುವಿನ ಮೇಲೆ ಒಂದು ಬರೆ ಬಂತು ಅನ್ನೋ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಾಧಿಪತಿ ಅಸ್ತಂಗತ ಆಗೋದು ಅಂದ್ರೆ ಆಪತ್ತು ನಿಮ್ಮ ಮನೆಗೆ ಬಂದಾಗೆ, ಅಂದ್ರೆ ದುರುಪಯೋಗ. ನಿಮ್ಮ ಅದೃಷ್ಟ ಕೆಡ್ತು, ನಿಮ್ಮ ಪೂರ್ವ ಆ ಒಂದು ಭಾಗ್ಯ ಕೆಡ್ತು. ಕೆಲವರಿಗೆ ಅದೃಷ್ಟ ಬಲದಿಂದ ನಡೆಯುತ್ತಿದೆ, ಬಾ ಅದೃಷ್ಟ ಕಣೋ ಅವನು ಏನೋ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರಲ್ವಾ, ಕನ್ಫರ್ಮ್ ಹೇಳ್ತಾನೆ ಕರ್ಕಾಟಕ ರಾಶಿ ಹುಷಾರಾಗಿದೆ. 28 ದಿನ ದೈವವೇ ಕಾಪಾಡಬೇಕು. ಸೊ ಅದರಿಂದ ಯಾವುದೇ ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಪ್ರಾಜೆಕ್ಟು, ದೊಡ್ಡ ಎಕ್ಸ್ಟೆನ್ಷನ್ನು, ಎಕ್ಸ್ಪ್ಯಾನ್ಷನ್ನು, ಕಾಂಟ್ರಿಬ್ಯೂಷನ್ನು, ನಂದು ರಾಜಕೀಯದಲ್ಲಿದ್ರೆ ಅಸ್ತಂಗತ್ರೆ, ಸಿಗಬೇಕಾದ ಜಾಗ ಸಿಗೋಲ್ಲ, ಸಿಗಬೇಕಾದ ಪೊಸಿಷನ್ ಸಿಗೋಲ್ಲ. ಇಲ್ಲದ ಒಂದು ಅದೃಷ್ಟದಿಂದ ನಿಮ್ಮ ಮುಚ್ಚಿಟ್ಕೊಂಡಿದ್ರಿ. ಮಾಡಿರ್ತಕ್ಕಂಥ ಕೆಲವರು ಮಾಡಿರ್ತಾರೆ ಅನ್ಯಾಯ, ಅಧರ್ಮ, ಇನ್ನೊಂದು. ಆ ಮುಚ್ಚಿಟ್ಟುಕೊಂಡಿರುವುದೆಲ್ಲ ಹೊರಗಡೆ ಬರುತ್ತದೆ. 100% ಹೇಳ್ತಾನೆ ಕರ್ಕಾಟಕ ರಾಶಿಯವರಿಗೆ ವೆರಿ ವೆರಿ ಕೇರ್ಫುಲ್. ಗುರು ಪೂಜೆ, ಗುರು ದರ್ಶನ, ಗುರುವಿಗೆ ಏನಾದ್ರೂ ಒಂದು ಸಂಕಲ್ಪ. ಶಿವನೇ ಇಡೀ ನವಗ್ರಹಗಳನ್ನ ನಿಯಂತ್ರಿಸುವುದು ಶಿವನೊಬ್ಬನೇ. ಶಿವನ ಆಜ್ಞೆ ಇಲ್ಲದೆ ಅವ್ರು ಏನು ಮಾಡಕ್ಕಾಗಲ್ಲ. ಅವ್ರಿಗೆ ನೀನ್ ಈ ಕೆಲಸ ಮಾಡಿ, ನೀನ್ ಈ ಕೆಲಸ ಮಾಡು, ಅಲ್ಲೊಬ್ಬ ಯಜಮಾನ ಇದ್ದಾನೆ. ಇವ್ರುಗಳಿಗೊಂದೊಂದು ಸಮಯ ತಲೆ ಕೆಡುತ್ತೆ. ಆ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು, ಈಗ ನಾವೊಂದು ಒಬ್ಬರನ್ನ ಆಯ್ಕೆ ಮಾಡಿ ಇಟ್ಟಿದ್ದೀವಿ, ಅವ್ರಿಗೇನ್ ಗೊತ್ತಾ, ನಾನೇ ಶಾಶ್ವತ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ನಾವೇ ಅವ್ರಿಗೆ ಶಿವ ಅಂತ. ನಮಗ್ ಗೊತ್ತು ಯಾವಾಗ ನಾವು ಓಟಲ್ಲೇ ತಿರುಗಿಸ್ಬೋದು ಅಂತ. ಇನ್ನು ಚುನಾವಣೆ ಅನ್ನತಕ್ಕಂಥದ್ದು ನೆನಪಿಟ್ಕೊಳ್ಳಿ, ಒಂದು ದೊಡ್ಡ ಬದಲಾವಣೆ ಜನ್ಸಿ ತಂದ್ಕೊಡುತ್ತೆ. ಗುರು ಅಸ್ತಂಗತ ಅಲ್ವಾ, ಇಷ್ಟು ದಿನ ಈ ಅಜ್ಞಾನಿಗಳನ್ನೇ ಜ್ಞಾನ ಅನ್ಕೊಂಡಿದ್ರು, ಈಗ ಅವರಲ್ಲಿ ಬದಲಾವಣೆ. ಓಹೋ, ಇಷ್ಟು ಮೋಸ ನಡೀತಿದೆ, ಇಷ್ಟು ಫ್ರಾಡ್ ನಡೀತಿದೆ, ಈ ಥರದ್ದೆಲ್ಲ ಮಾಡ್ತಿದ್ರೆ ಪ್ರತಿ ಹೆಜ್ಜೆಗೂ ಜನ್ಸಿ ಅಲರ್ಟ್ ಆಗ್ಬಿಡ್ತಾರೆ. ಏನಿ ಒಂದು 30 ವರ್ಷದಿಂದ 40 ವರ್ಷದಿಂದ ನಡೀತಿತ್ತು, ಏನೋ ಒಂದು ಹೆಸರಿನಲ್ಲಿ ಒಂದು ಪ್ಯಾಕೆಟ್, ಒಂದು 5,000 ಇದಲ್ಲ, ಅದೆಲ್ಲ ಹೊರಟೋಯ್ತು. ಇನ್ನು ತುಂಬಾ ಯೋಚಿಸಿ, ಆಲೋಚಿಸಿ, ವಿವೇಚಿಸಿ ಹೆಜ್ಜೆ ಇಡುತ್ತಾರೆ. ಸಿಕ್ಕಾಕೋತೀರಿ. ಕರ್ಕಾಟಕ ರಾಶಿ ಏನಾದ್ರೂ ಮಾಡಬಾರದ್ದು ಮಾಡಿದ್ದರೆ, ಮಾಡಬಾರದ ಅಡ್ಡದಾರಿಗೆ ಹೋಗಿದ್ದರೆ ಶಿವನೇ ಬಂದರೂ ಕಾಪಾಡಲಾರ. ಯಾಕಂದ್ರೆ 6ನೇ ಮನೆ ಅಧಿಪತಿ ಗುರು ಕೂಡ, ನೆನ್ಪಿಟ್ಕೊಳ್ಳಿ. ಋಣಂ ಸಾಲಗಾರರು ದಂಡೆತ್ತಿ ಬರೋದು, ಟ್ಯಾಕ್ಸ್ ಅವರು ದಂಡೆತ್ತಿ ಬರೋದು, ಮೋಸಗಾರರು ದಂಡೆತ್ತಿ ಬರೋದು, ಮೋಸ ಮಾಡಿದ್ರೆ ದಂಡೆತ್ತಿ ಬರೋದು, ಇದೆಲ್ಲವನ್ನು ನೋಡುತ್ತೀರಿ. ಶಿವನಿಗೆ ಸರೆಂಡರ್ ಆಗಿ, ಶಿವನಿಗೆ ಸರೆಂಡರ್ ಆಗಿ. ಏನಿಲ್ಲ, ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದು 3 ಜನ 5 ಜನ, ಒಂದು 10 ಜನ ವೈದಿಕರಿಗೆ, ಆಚಾರ್ಯರಿಗೆ, ಪುರೋಹಿತರಿಗೆ, ಗುರುಗಳಿಗೆ, ಗುರು ಸಮಾನರಾದಂಥವರಿಗೆ ಹಣ್ಣು, ಕಾಯೋ, ಹೂವು ಕೊಡತಕ್ಕಂಥದ್ದು ಮಾಡಿ. ಎಷ್ಟು ಸೇವೆ ಮಾಡುತ್ತೀರೋ ಅಷ್ಟು ತಟಸ್ಥವಾಗಿರಬೇಕು. ಕರ್ಕಾಟಕ ರಾಶಿ ದೈವವೂ ಕೂಡ, ಗುರುವೇ ಇಲ್ಲ ಅಂದ್ಮೇಲೆ ದೈವಬಲವೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಶುಕ್ರಾಸ್ತ, ಕುಜರಾಹು ಸಂಧಿ, ದೈವವೇ ಯಾರೂ ಇಲ್ಲ. ಸೂರ್ಯನು ಹೋಗಿ ಬಂದು ಕೂತಿದ್ದಾನೆ ನಿಮ್ಮ ಮನೆಯಲ್ಲಿ 5 ಡಿಗ್ರಿನಲ್ಲಿ. ಧನಸ್ಥಾನದಲ್ಲಿ ಶುಕ್ರ ಅಸ್ತ ಆಗಿಬಿಟ್ಟಿದ್ದಾನೆ, ಕುಟುಂಬ ಸ್ಥಾನದಲ್ಲಿ ಶುಕ್ರ ಅಸ್ತ ಆಗಿಬಿಟ್ಟಿದ್ದಾನೆ. ಇದೆಲ್ಲ ನಡೀತಿದೆ. ವೆರಿ ಕೇರ್ಫುಲ್. ಇನ್ನು 2ನೇ ರಾಶಿ ಇದೆ ವೃಶ್ಚಿಕಂ, ಭಾಗ್ಯಧ್ವಂಸಂ. ನಿಮಗೆ ನೋಡಿ, ಭಾಗ್ಯದಲ್ಲಿಯೇ ಶುಕ್ರ ಅಸ್ತ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಅಸ್ತಂಗತನಾಗಿರುವುದು. ರಾಯರ ಮಠಕ್ಕೆ ಹೋಗ್ಬೇಕು, ದಟ್ಸ್ ಇಟ್. ಬೃಂದಾವನ ಅಲ್ಲಿ ಕುತ್ಕೊಂಡ್ ಬರೋದು, ನಿತ್ಯ ಕುಳಿತುಕೊಂಡು ಬರೋದು. ರಾಮರ ಆಲಯ, ಶಿವನ ಆಲಯ. ಯಾಕಂದ್ರೆ ಅದೃಷ್ಟ ಕೊಡತಕ್ಕಂಥ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ನಿಮಗೇನಾಗಿದೆ ಗೊತ್ತಾ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಭಾಗ್ಯದಲ್ಲಿ ಅಸ್ತಂಗತ. ಅಂದ್ರೆ ಹಿಂದಿನ ಜನ್ಮದ ಏನೋ ಒಂದು ಪುಣ್ಯ ನಾವು ಮಾಡ್ಕೊಂಡು ಬಂದಿರ್ತೀವಿ, ಹೆಸರು, ಗತ್ತು, ತೂಕ ಇದೆಲ್ಲ ಪಡ್ಕೊಂಡು ಬಂದಿರ್ತೇವೆ. ಅದು ಬಂದು ಭಾಗ್ಯದಲ್ಲಿ ಕೂತ್ಕೊಂಡು ನಿಮ್ಗೆ ತುಂಬಾ ಪ್ರಕಾಶವಾಗಿತ್ತು. ಬಟ್ ಅಸ್ತಂಗತ ಆಗ್ತಿದ್ದಾಗಿಯೇ ಪೂರ್ವ ಪುಣ್ಯನೂ ಹೋಯ್ತು, ಭಾಗ್ಯನೂ ಹೋಯ್ತು. ನೆನಪಿಟ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜನ ಮೇಲೆ ರಾಹು ದೃಷ್ಟಿ ಬೇರೆ. ಶಿವನೇ ಕಾಪಾಡೋದಲ್ಲ, ನವದುರ್ಗ ನಾಯಕಿ ಕಾಪಾಡಬೇಕು. ಇನ್ನೊಂದೇ ರಾಯರೇ.
ನನ್ನ ರಾಘವೇಂದ್ರ ತೀರ್ಥರೇ, ಶ್ರೀಧರಾಚಾರ್ಯರೇ, ದತ್ತಾತ್ರೇಯರೇ, ದಕ್ಷಿಣಾಮೂರ್ತಿಗಳೇ, ಈ 4ರಲ್ಲಿ ಯಾವುದಿದೆ ನಿಮ್ಮ ಅಕ್ಕಪಕ್ಕ ನೋಡಿ, ಸರೆಂಡರ್ ಆಗ್ಬಿಡಿ, ಅಲ್ಲಿ ಕುತ್ಕೊಳ್ಳಿ. ನಿತ್ಯ ತುಳಸಿ ಅರ್ಚನಾ. ಗುರುಗಳೇ ನಾನೇನು ಮಾಡಲ್ಲ, ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಪೂರ್ವ ಪುಣ್ಯ, ಪುತ್ರಂ, ಸೌಖ್ಯಂ, ಗೌರವಂ, ಹೆಸರು, ಸನ್ಮಾನಂ, ಭಾಗ್ಯಂ, ಅದೃಷ್ಟಂ, ಕರ್ಕೊಂಡು ಬಂದು ನಿಮ್ಗೊಂದು ಸ್ಥಾನ ಕೊಡೋದು, ಪದವಿ ಕೊಡೋದು, ದುಡ್ಡು ಕೊಡೋದು, ಈ ಥರದ್ದು. ಸೊ ಅಲ್ಲೆಲ್ಲೋ ಕಳ್ತನ ಆಗೋದು, ಮೋಸ ಆಗೋದು, ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದೊಂದುಂಟು. ಆರೋಗ್ಯದ ಕಡೆ ಗಮನ ಕೊಡಿ. ಶುಕ್ರ ಅಸ್ತ ಬೇರೆ, ಕುಜನ ಮೇಲೆ ರಾಹು ದೃಷ್ಟಿ, ಮನೆಯಲ್ಲಿ ಕಳ್ತನವೋ ಇನ್ನೊಂದು, ಬೆಂಕಿ, ಅವಘಡ, ಕರೆಂಟು, ಏನಾದ್ರೂ ಮಹಾಮುನಿಗಳು ಇವರುಗಳು ಬರ್ತಾರೆ, ಕಾಣಿಸ್ಕೊಳ್ಳೋದು ಅಕ್ಕಪಕ್ಕ, ಕೆಟ್ಟ ಕನಸುಗಳು, ಪೀಡಾ ಕನಸುಗಳು, ಆರೋಗ್ಯದಲ್ಲಿ ದಿಢೀರ್ ಎಳೆದಾಟ, ಹಿರಿಯರ ಒಂದು ಎಳೆದಾಟ, ಶುಭ ಕಾರ್ಯಗಳು. ಯಾವುದಕ್ಕೂ ಮುಂದಕ್ಕೆ ಹೋಗ್ಬೇಡಿ, ಜಾಮೀನು ಹೋಗ್ಬೇಡಿ, ಯಾವುದು ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಎಕ್ಸ್ಪ್ಯಾನ್ಷನ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಬಲ ಒಂದೇ ನಡೆಯೋದು, ಶಿವನ ಬಲ ಒಂದೇ, ರಾಯರ ಬಲ ಒಂದೇ. ರಾಯರು ಗುರುವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ಇದನ್ನ ಮಾಡ್ಕೊಳ್ಳಿ. ನಿತ್ಯ ಅದೊಂದು ಹಾಡು ರಾಯರದ್ದು, ರಾಘವೇಂದ್ರ ಸ್ವಾಮಿಗಳದ್ದು. ನಿತ್ಯ ಆರಾಧನೆ ಮಾಡ್ಕೊಳ್ಳಿ ಮಕ್ಕಳೇ. ದೈವ ಒಂದೇ ನಮ್ಮನ್ನು ಕಾಪಾಡೋದು ನೆನ್ಪಿಟ್ಕೊಳ್ಳಿ. ಗ್ರಹಗಳು ಈ ತರ ವಕ್ರ ಅಸ್ತಂಗತ ಆಗಿ ಹಿಂಗ್ ನೋಡ್ತವೆ, ನಾವೆಷ್ಟು ವಕ್ರ ಆಗ್ತೀವಿ. ದುರುಪಯೋಗ ಪಡಿಸ್ಬೇಕು. ಚೆನ್ನಾಗಿ ತಿಂದಿದ್ವಿ, ಚೆನ್ನಾಗಿದ್ದಾಗ ಚೆನ್ನಾಗಿ ತಿಂದ್ವಿ, ಈಗ ಉಲ್ಟಾ. ಆದ್ದರಿಂದ ಯಾವುದೇ ಒಂದು ಮೆಡಿಕಲ್ ಸಣ್ಣ ಸಮಸ್ಯೆ ಇದ್ರೂ ಕೂಡ ಇದು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮನೇಲಿ ಹಿರಿಯರಿದ್ರೆ 70 ದಾಟಿದವರು, 75 ದಾಟಿದವರು, ಅವ್ರ ಕಡೆ ಗಮನ ಇರಲಿ. 100% ಹೇಳ್ತೀನಿ, ಅವ್ರ ಕಡೆ ಗಮನ ಇರಲಿ. ದೊಡ್ಡ ವಸ್ತುಗಳು, ಕ್ಯಾಶ್ಗಳು, ಬಂಗಾರಗಳು, ಬೆಳ್ಳಿಗಳು ಕೊಡೋದು, ತಗೊಂಬರೋದು, ಇಟ್ಕೊಳ್ಳೋದು, ಮಾಡೋದು, ಇನ್ನೊಂದು ತುಂಬಾ ಕೇರ್ಫುಲ್ ಇರಿ. ಈ 28 ದಿನ ಮೋಸ ಹೋಗ್ಬಿಡೋದು, ಶೂರಿಟಿ ಕೊಟ್ಟು ಮೋಸ ಹೋಗ್ಬಿಡೋದು, ನಂಬಿ ಮೋಸ ಹೋಗೋದು, ನೀವು ಮೃದು ಹೃದಯಗಳು. 100% ನೀವು ಜೀವನದಲ್ಲಿ ನೀವು ಬದುಕ್ತೀರವಿನ ಮೋಸ ಮಾಡಿ ಬದುಕೋ ಒಂದು ಜಾಯಮಾನ ವೃಶ್ಚಿಕಕ್ಕೆ ನಾನು ನೋಡೇ ಇಲ್ಲ. 100% ಹೇಳ್ತೇನೆ. ದಾಂಪತ್ಯದಲ್ಲಿ ಅಲ್ಲೊಂದು ಕದಲಿಕೆ, ಆರೋಗ್ಯದಲ್ಲೊಂದು ಕದಲಿಕೆ, ಗುಪ್ತಾಂಗ ಅನಾರೋಗ್ಯ ಸಮಸ್ಯೆಗಳು, ಸ್ವಲ್ಪ ಡಯಾಬಿಟಿಸ್ ಏನಾದ್ರು ಇದ್ರೆ ರೈಸ್ ಆಗೋದು. ನಿತ್ಯ ಕೂತ್ರೆ ನಿಂತ್ರೆ ಎದ್ರೆ ಎಕ್ಸರ್ಸೈಸ್ ಮಾಡಿದ್ನ ವಾಕಿಂಗ್ ಮಾಡದ್ನ ಇವುಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಎಚ್ಚರಿಕೆ, ತುಂಬಾ ಎಚ್ಚರಿಕೆ. ಇನ್ನು 3ನೇ ರಾಶಿ ಗುರು ಅಸ್ತಂಗತ. ಓ ದೇವರೇ, ಕರ್ಮಾಧಿಪತಿ, ಲಗ್ನಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿರೋದು ಅತ್ಯದ್ಭುತ. ಬಾಟ್ ಅಸ್ತಂಗತ ಯಾರಿಗ್ ಗೊತ್ತಾ? ಮೀನರಾಶಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಲಗ್ನಾಧಿಪತಿ. ನಾನು ಕಷ್ಟಪಟ್ಟು ಸೇರಿಸಿಟ್ಕೊಂಡು ಒಂದು ಪುಣ್ಯ ಬಂದಿದ್ದೆ. ನಾನು ಒಮ್ಮೆ ನಮ್ಮ ಗುರುಗಳನ್ನ ಹೀಗೆ ಮಾತಾಡುವಾಗ, ಅಲ್ಲ ಗುರುಗಳೇ, ಎಲ್ಲರೂ ಒಂದೇ ಡೇಟೆ ಹುಟ್ಟಿರ್ತಾರೆ, ಒಂದೇ ಸಮಯ ಹುಟ್ಟಿರ್ತಾರೆ, ಒಂದೇ ತಾರೀಕು ಹುಟ್ಟಿರ್ತಾರೆ, ಒಂದೇ ತಿಥಿ, ಒಂದೇ ನಕ್ಷತ್ರ, ಒಂದೇ ಭಾವ, ಒಂದೇ ಕರ್ಣ. ಇವ್ನು ನೋಡಿದ್ರೆ ದೊರೆ ಆಗಿದ್ದಾನೆ, ಇವ್ನು ನೋಡಿದ್ರೆ ಸೇವಕ ಆಗಿದ್ದಾನೆ, ಅದೇ ಆಫೀಸು. ಇವ್ರು ನೋಡಿದ್ರೆ IAS ಆಫೀಸರ್, ಇವ್ರು ನೋಡಿದ್ರೆ ಒಂದು ಕ್ಲರ್ಕೋ, P1 ಅಂತ ವಿಚಿತ್ರವಾದಂಥ ಜಾತಕಗಳಿದೆ. ಈಗ ನಾವು ಜಾತಕಗಳ ವಿಮರ್ಶೆ ಮಾಡ್ಬೇಕಾದ್ರೆ ಈತನು ಅದೇ ಡೇಟು, ಇವನ್ ನೋಡಿದ್ರೆ ಇಂಥ ಸ್ಥಾನ, ಈತ ನೋಡಿದ್ರೆ ಇದೇನಿದು ಗುರುಗಳೇ ಅಂತ ನಾನು ಯಾವಾಗ್ಲೂ ಕೇಳ್ತಿದ್ದೆ. ಬರುತ್ತೆ ಸಮಯ ಇರೋದು ತೋರಿಸ್ತೀನಿ, ಬರುತ್ತೆ ಸಮಯ. ನಾನು 100 ಗುರುಗಳ ಜೊತೆಲಿ ಇದನ್ನ ವಿಮರ್ಶೆ. ಗುರುಗಳೇ ಇದು ಹೇಗೆ ಗುರುಗಳೇ? ಇವನ ಹೆಸರು ಪುನರ್ವಸುವೆ, ಈತನು ಇದೇ ಕಟಕ ಲಗ್ನವೇ, ನೋಡಿದ್ರೆ ಇವ್ರಿಗೆ ಹೀಗೆ, ಇವ್ರಿಗೆ ನೋಡಿದ್ರೆ ನೋಡಿ ಪುಷ್ಯ ನಕ್ಷತ್ರ ಅಂದ್ರೆ ಇವ್ರಿಗೆ ನೋಡಿದ್ರೆ ಹೀಗೆ, ಇವ್ರಿಗೆ ನೋಡಿದ್ರೆ ಹೀಗೆ, ಹೆಂಗಿದೆ ಇರೋ ಹೇಳ್ತೀನಿ. ಅವ್ರಿಗೆ ಯಾರಿಗೂ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ, ಬೇರೆ ಏನೋ ಬುರುಡೆ ಬಿಡೋರು. ಸತ್ಯ ಹೇಳ್ತೇನೆ, 100 ಗುರುಗಳು, 100 ಸಬ್ಜೆಕ್ಟ್ಗಳು, 100 ರಿಸರ್ಚ್ ಪೇಪರ್ಗಳು, 100 ಅಲ್ಲ, ಅದಕ್ಕೆ ಹೇಳಬಾರದು. ನನ್ನ ಗುರುಗಳು ಒಮ್ಮೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋದ್ರು. ಅಲ್ಲೊಂದು ಉಳ್ಕೊಂಡ್ವಿ. ಬೆಳಿಗ್ಗೆ ತಿಂಡಿ ತಿನ್ನೋಕ್ ಹೋದ್ವಿ. ಹೋದಾಗ ಅಲ್ಲೊಂದು ಆಲಯ, ಪ್ರಸಾದ. ಅದಾದ ಮೇಲೆ ಹಾಗೆ ಬರ್ತಿದೀವಿ, ಒಂದು ಕಾಫಿ ಕುಡಿಯೋಣ ಅಂತ. ಅಲ್ಲೊಂದು ಶಾಲೆ ಕಾಣಿಸ್ತು. ಗುರುಗಳು ನನ್ನನ್ನ ಬಾರ
ಇವತ್ತು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಮರ್ತು ಬಿಟ್ಟಿದ್ದೀನಿ. ಈ ಮಂಕದಡಿಯ ನಾನು ಯಾವಾಗ ಏನು ನೆನ್ಪಿಟ್ಕೊಂಡಿರ್ತೀನಲ್ಲ, ಅದಕ್ಕೆ ಅವಾಗವಾಗ ಬರಿತಲೇ ಇರ್ತಾನೆ. ಈಗಲೂ ನೋಡಿ, ಇದು ಲಿಸ್ಟ್ ಇಟ್ಕೊಂಡು ಬರೀತಿದ್ದಾನೆ. ಇಂಟರ್ಕಾಂಟಿನಲ್ ಮಿಸೈಲ್ ಶೂಟ್ ಔಟ್ ಮಾಡಿರೋ ಚೈನಾ ಬಗ್ಗೆ ಎಲ್ಲ ಬರೆದಿಟ್ಕೊಂಡಿದ್ದಾನೆ. ಏನೋ ಇದು ಗುಜರಾಹು ಏನ್ ಆಪತ್ತು ತಂದಿಟ್ಬಿಟ್ನೋ ಇವನು. ಅಕ್ಕಪಕ್ಕ ಈಗ ನೋಡಿ, ಅಲ್ಲಿ ಮಾಡಿಟ್ಟಿರೋ ಇರಾನ್ ಮೇಲೆ ತಿರ್ಗಾ ಅಕ್ಕಪಕ್ಕ ಎಲ್ಲ ದಡ 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 ಅಂತ ಹೊಡಿತಿದೆ. ಆಗಸ್ಟ್ 3ರವರೆಗೂ ಅಲ್ಲಾಡಿಸ್ಬಿಡುತ್ತೆ. ಬೆಂಕಿ ಉಗುಳ್ತಕ್ಕಂಥ ಒಂದು ಪ್ರಭಾವ ಏನ್ ಮಾಡಿಟ್ಬಿಡ್ತಾನೋ, ಪರಮಾಣು ತಗೊಬಂದು ಸುರಿಯೋತಕ್ಕಂಥದ್ದು ಮಾಡಿಬಿಡ್ತಾನೇನೋ ಇವನು. ಮೂರ್ಖ ಉದ್ದಟತನದ ವ್ಯಕ್ತಿ. ಇನ್ನೇನು ಮಾಡಿಬಿಡ್ತಾರೆ ಇವರು. ಇವ್ರು ಒಪ್ತಿಲ್ಲ, ಅವ್ರ ಜಗಲ್ಲ, ಅವ್ರು ಒಪ್ಪಲ್ಲ. ಇರಾನ್ ನೆನ್ಪಿಟ್ಕೊಳ್ಳಿ, ಇವರು ಅಷ್ಟೇ. ದೇ ಆಲ್ ದ ಸೇಮ್ ಬ್ಲಡ್. ನೆನಪಿಟ್ಟುಕೊಳ್ಳಿ, ನಾನು ಇದನ್ನ ಯಾವಾಗ್ಲೂ ಹೇಳಿದ್ದೆ. ಇವರೆಲ್ಲ ಒಂದೇ ರಕ್ತವನ್ನ ಹಚ್ಚಿಕೊಂಡು, ಅಂದ್ರೆ ಒಂದೇ ಜೀನ್ಸ್ ಇವರು. ನೆನಪಿಟ್ಕೊಳ್ಳಿ, ಇರಾನ್, ಅರಬ್ಬರ್ ಇರ್ಬೋದು, ಇಸ್ರೇಲಿಸ್ ಇರ್ಬೋದು, ನಾಟ್ ಓನ್ಲಿ ದ್ಯಾಟ್, ದಿಸ್ ಅಮೇರಿಕನ್ಸ್, ದೆನ್ ಇಂಗ್ಲೆಂಡ್, ಇವರೆಲ್ಲರೂ ಒಂದೇ. ಇವರ ಮೂಲ ಪುರುಷ ಯಾರು ಗೊತ್ತಾ? ಅಬ್ರಹಾಂ. ನೋಡಿ, ನಮ್ಮಲ್ಲ ಅದಿಲ್ಲ. ನಮ್ಮ ಭಾರತದೊಂದು ದೇಶದ್ದಿಲ್ಲ ನೋಡಿ ನೀವು ಬೇಕಾದ್ರೆ. ಇವರು ಮೂವರು ಜಗತ್ತನ್ನೇ ನಿಯಂತ್ರಿಸಿ ಬೆಂಕಿ ಇವರೆಲ್ಲ ನೋಡಿ. ನಮ್ಮ ಭಾರತ ಯಾವತ್ತಾದ್ರೂ ಇತಿಹಾಸ ಕೆದಕ್ ನೋಡಿ. ಗುಜರಾಹು ತಮ್ಮಲ್ಲೇ ಹೊಡೆದಾಡ್ಕೋಬೇಕು ಇವರು. ತಮ್ಮವ್ರಿಗೆ ಇವರು ಬೆಂಕಿ ಇಡೋದು. ಇವರ ಮೂಲ ವಿರಾಟ್ ಸ್ವರೂಪ ಗುರುವೇ ದೇವರೇ ಅಬ್ರಹಾಂ. ಆಮೇಲೆ ಹಂಚ್ಕೊಂಡಿರೋ ಇವರುಗಳು ಅರಬಿಯನ್ಸ್ ಆಗಿರೋದು, ಪ್ಯಾಲೆಸ್ಟೈನ್ಸ್ ಅನ್ನೋದು, ಇಸ್ರೇಲಿಯನ್ಸ್ ಅನ್ನೋದು, ಕ್ರಿಶ್ಚಿಯಾನಿಟಿ ಅನ್ನೋದು, ಮುಸ್ಲಿಮ್ಸಾನಿಟಿ ಅನ್ನೋದು, ಪಠಾಣ್ಸ್ ಅನ್ನೋದು, ಇದೆಲ್ಲ ಶೇಖು ಅಬ್ದುಲ್ಲಾ ಅನ್ನೋದು, ಇದೆಲ್ಲ ಆಗಿರೋದು ಯಹೂದಿಗಳು ಎಲ್ಲ. ಇವ್ರ ಜೀನ್ಸ್ಗಳ ನೆನ್ಪಿಟ್ಕೊಳ್ಳಿ. ನಮ್ಮ ಜೀನ್ಸಲ್ಲಿ ಅದಿಲ್ಲ. ನಮಗಂತ ಒಂದು ಯೋಚನೆಯೂ ಬರಲ್ಲ ನೋಡಿ. ನಮ್ಗೆಲ್ಲ ಗೊತ್ತಿದೆ ಕಾರಣ. ನಾವು ಸ್ವಾತಂತ್ರ್ಯ ಬಂದಾಗ ನಮಗೆ ಪುಷ್ಯ, ನಂಬ್ತೀರಾ? ಪುಷ್ಯ ನಕ್ಷತ್ರ ಯಾರಾದ್ರೂ ಗಮನಿಸಿದ್ದೀರಾ? ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತಾನೆ. ಮಹಾ ಪಂಡಿತರುಗಳು ಅದನ್ನ ಪಂಚಾಂಗ ಹಾಕಿ ಬೇರೆ ಇನ್ನೇನು ವಿಧಿ ಇಲ್ಲದೆ ಆ ಮೌಂಟ್ ಬ್ಯಾಟನ್ ಅಂತ ಇದಾನಲ್ವಾ, ಅದೆಲ್ಲ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಇರ್ಲಿ, ಗುರು ಈ ಒಂದು ಅಸ್ತಂಗತ ಒಂದು ಭಾವ ಮೀನರಾಶಿಗೆ ನಾವು ಒಂದು ಕಷ್ಟಪಟ್ಟು ಬಂದಿರ್ತೀವಿ ನೋಡಿ. ನನ್ನ ಗುರುಗಳು ಕರ್ಕೊಂಡು ಹೋದ್ರು ಒಂದು ಶಾಲೆ. ಗುರುಗಳು ನೋಡಿದ ತಕ್ಷಣ ಒಂದು ಪ್ರಿನ್ಸಿಪಾಲ್ ಸಾಹೇಬ್ರು, ಗುರುಗಳೇ ಏನಿಲ್ಲ, ಹೀಗೆ ಒಂದು ವಾಕಿಂಗು, ನಮ್ಮ ಹುಡುಗನ್ಗೆ ಏನೋ ಒಂದು ಡೌಟ್ಸ್ ಇತ್ತು, ಹಿಂಗೆ ಬಂದಿದ್ದು, ನೀವೇನಿಲ್ಲ ಕೂತ್ಕೊಳ್ಳಿ ಅಂತ ಪ್ರಿನ್ಸಿಪಾಲ್ಗೆ ಹೇಳ್ಬಿಟ್ಟು ಕ್ಲಾಸ್ ಹತ್ರ ಕರ್ಕೊಂಡು. ಒಂದು ಕ್ಲಾಸು ಸ್ಟಡೀಸ್ ನಡೀತಿದೆ, ಟೀಚ್ ಮಾಡ್ತಾ ಇದ್ದಾರೆ. ಹೀಗೆ ಹೊರಗಡೆಯಿಂದ ನೋಡಿದ್ರು. ಒಂದು ಹೆಚ್ಚು ಕಡಿಮೆ 40 ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆ. ಸರಿ, ಅಲ್ಲೊಂದು ಸಣ್ಣ ಬ್ರೇಕ್ ಟೈಮು. ಒಳಗಡೆ ಹೋದ್ವಿ, ಟೀಚರ್ನ ಮಾತಾಡ್ಸಿದ್ರು. ಟೀಚರ್ ಗುರ್ತಿಡಿಲಿಲ್ಲ, ಪ್ರಿನ್ಸಿಪಲ್ಗೆ ಗೊತ್ತಿತ್ತು. ಏನ್ ಬಂದಿದ್ದು ಅಂತ ಇಲ್ಲ, ಪ್ರಿನ್ಸಿಪಲ್ ಪರ್ಮಿಷನ್ ತಗೊಂಡಿದ್ವಿ, ಇದನ್ನ ನೋಡ್ತಿದ್ವಿ, ಮಕ್ಕಳನ್ನ ಹಾಗೆ ಪರಿಚಯ ಮಾಡಿಸ್ಕೋಬೇಕು ಅಂತ ಮಾತಾಡ್ಸ್ಕೊಂಡು, ಇದರಲ್ಲಿ ಯಾರು ಚೆನ್ನಾಗಿ ಓದೋದು ಅಂತ ಹೇಳಿದ್ರು. ಈ ಹುಡುಗ ಮುಂದ್ಗಡೆ ಕೂತು, ಸರಿ ಎಷ್ಟು ಮಾರ್ಕ್ಸು ಇದನ್ನ ಮಾತಾಡ್ತಾ, ಯಾರು ತುಂಬಾ ಕಡಿಮೆ ಅಂತ ಹೇಳ್ಬಿಟ್ಟು ಟೀಚರ್ನ ಪಕ್ಕಕ್ಕೆ ಕರೆದು, ಪಾಪ ಮಕ್ಕಳ ಮನ್ಸಿಗೆ ಗಾಯ ಆಗುತ್ತೆ ಅಂತ. ತುಂಟ್ರೆ ಯಾರು, ಫೋಕಸ್ ಇಲ್ದಿರೋರು ಯಾರು, ಕಡಿಮೆ ಮಾರ್ಕ್ಸ್ ತಗೊಳ್ಳೋರು ಯಾರು, ನನ್ನಂತ ತರಲೆ ಮಾಡೋನು ಯಾರು? ನನ್ನ ತರಲೆನೆ ಸ್ವಲ್ಪ, ಅದಕ್ಕೆ ಈ ತರಲೆ ಪ್ರಶ್ನೆ. ಗುರು ಭೀಷ್ಮಾಚಾರ್ಯರಲ್ವಾ, 2ನೇ ಮನೆಯ ಭಾವ ಅನ್ನತಕ್ಕಂಥದ್ದು. ಅದು ತಿಳ್ಕೋಬೇಕು. ಗುರುವಿನ ಜೊತೆಲಿ ಕೇತು ಜ್ಞಾನಕಾರಕ, ಹೃದಯಕಾರಕ. ಹೃದಯ ಇಟ್ಕೊಂಡಿರೋನು ಕೇತು ಯಾವತ್ತೂ ಕೆಟ್ಟದ್ ಮಾಡಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ರಾಹುನ ವಿಪರೀತ ಬುದ್ಧಿ. ಸರಿ, ಎಲ್ಲ ಮಾತಾಡಿದ್ಮೇಲೆ ಉತ್ತರ ಸಿಕ್ತೇನೋ ಅಂದ್ರು. ಏನು ಉತ್ತರ ಗುರುಗಳೇ ಅಂತ. ಅಲ್ಲ ಕಣೋ, ನೀನು ಹೇಳಿಲ್ಲ, ಒಂದೇ ದಿನ, ಒಂದೇ ತಿಥಿ, ಒಂದೇ ನಕ್ಷತ್ರ, ಒಂದೇ ಯೋಗ, ಒಂದೇ ಕರ್ಣ, ಒಂದೇ ರಾಶಿ, ಒಂದೇ ನಕ್ಷತ್ರದಲ್ಲಿ, ಒಂದೇ ಲಗ್ನದಲ್ಲೂ ಹುಟ್ಟಿದ್ದಾರೆ. ಇವರು ಮಾತ್ರ ಸೂಪರ್ ಸ್ಟಾರ್ ಆಗ್ಬಿಟ್ಟು ಇವ್ರು ಯಾಕಾಗ್ಲಿಲ್ಲ ಆಗೋದು? ಸಿಂಹ ಲಗ್ನದಲ್ಲಿ ಹುಟ್ಟಿದವರೆಲ್ಲ ರಜನಿಕಾಂತ ಕೇಳ್ತಿದ್ದಲ್ಲ, ಯಾಕಾಗ್ಲಿಲ್ಲ? ಕುಂಭ ಲಗ್ನ ಇಷ್ಟಕ್ಕೂ ಅಮಿತಾಬ್ ಬಚ್ಚನ್, ಅಷ್ಟಮದಲ್ಲಿ ಶುಕ್ರ ನೀಚ, ಷಷ್ಠದಲ್ಲಿ ಗುರು ಧ್ವಂಸ, ಆಯ್ತೀರಾ? ಷಷ್ಠಾಧಿಪತಿ ಲಗ್ನದಲ್ಲಿ ಬರ್ಬಾದಾಗ್ಬಿಡ್ಬೇಕು. ನೋಡಿದ್ರೆ ಆತ ದುಡ್ಡೆಲ್ಲ ಮಾಡಿದ್ದು, ಶುಕ್ರ ಅಂದ್ರೆ ಕಲಾವಿದ್ರು, ಮಾಡುವಾಗೇ ಇಲ್ಲ, ದುಡ್ಡೆಲ್ಲ ಮಾಡಿದ್ದು ಆತ ಅದರಲ್ಲೇ. ಇದನ್ನ ನಾನು ಕೇಳ್ತಿದ್ದೆ, ಇದೇಗೆ ಗುರುಗಳೇ ಅಂತಕ್ಕಂಥದ್ದು. ಇರೋ ಕಾಲ ಬರುತ್ತೆ, ಇವ್ರು ಮಾತ್ರ ಯಾಕಿಲ್ಲ ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ ಅಂದೆ. ಕ್ಲಾಸ್ ವಿಚಾರ ತಗೊಂಡು ತೋರಿಸಿತ್ತು.
ಅದೇ ಟೀಚರಾ, ಅದೇ ಕೋಚಿಂಗಾ, ಅದೇ ಪುಸ್ತಕ, ಅದೇ ನೋಟ್ಸು, ಅದೇ ಮಕ್ಕಳ 48 ಮಕ್ಕಳಿದಾರ? ಯಾರೋ ಒಬ್ಬನಿಗೆ ದೆರ್ ಇಸ್ ಅನ್ ಎಕ್ಸ್ಟ್ರಾ ಗುರು ದೃಷ್ಟಿ ಇರುತ್ತೆ, ಭಗವಂತನ ದೃಷ್ಟಿ, ಗ್ರಹಿಕಾ ದೃಷ್ಟಿ, ಜ್ಞಾನದ ಮಹತ್ತರವಾದಂಥ ದೃಷ್ಟಿ ಸೆಳೆದುಕೋತಾನೆ. ಸೆಳೆಯುವ ಹಾಗೆ ಆ ಮಹಾಶಕ್ತಿ ಮಾಡಿಟ್ಟಿದೆ. ಯಾಕೆ? ಇವರೆಲ್ಲ ಒಂದೇ ಬ್ಯಾಚು, ತೆಗೆದು ನೋಡು, ಅವ್ರದೆಲ್ಲ ಸೇಮ್, ಹೆಚ್ಚು ಕಡಿಮೆ ಒಂದೇ ಡೇಟು, ಒಂದೇ ಇದು. ಹೌದು, ಅದೇ ಕೋಚಿಂಗು, ಅದೇ ಟೀಚಿಂಗು, ಅದೇ ಗೈಡಿಂಗು, ಸ್ಟಿಲ್ ಒನ್ ಕಿಡ್ ಇಸ್ ಗೆಟಿಂಗ್ ಎ ರ್ಯಾಂಕ್. ಉತ್ತರ ದೊರಕ್ಬಿಡ್ತು. ಅಂದರೆ ದೈವದ ಸಂಕಲ್ಪವೇ ನಡೆಸೋದು ಮಕ್ಕಳೇ. ಅದಕ್ಕೆ ಹೇಳ್ತಿರೋದು, ದೈವವನ್ನ ನಂಬಿ, ದೈವಕ್ಕೆ ಶರಣಾಗಿ, ದೈವದ ಪೂಜೆ ಮಾಡಿ, ದೈವವೇ ದೈವವೇ, ಯಾರನ್ನೂ ಅಲ್ಲ ಅಂತ ಒಂದು ಗುರು. ನೀವು ಯಾವುದೋ ಜನ್ಮದಲ್ಲಿ ಕಷ್ಟಪಟ್ಟು ಒಂದು ಪುಣ್ಯನ ಹಾಕಿಟ್ಟಿದ್ರಿ, ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಅದೇ ತುಂಬಿಸಿಟ್ಬಿಟ್ಟು ಬಂದಿದ್ರಿ. ಈಗ ಅಲ್ಲಿಗೆ ಬಂದಿದ್ದಾನೆ, ಬಾ ಏನ್ ಅಂದಾಗ ಗೊತ್ತಾ, ಮೀನರಾಶಿಯವ್ರಿಗೆ ಈಗ ನೋಡಿದ್ರೆ ಅಸ್ತಂಗತ, ಇಟ್ಸ್ ಗೋಯಿಂಗ್ ಟು ಬ್ರೇಕ್ ದ್ಯಾಟ್. ಅಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಪುಣ್ಯಕ್ಕೆ ಧಕ್ಕೆ ಆಗುತ್ತೆ. ಈಗ ಏನ್ ಮಾಡ್ಬೇಕು? ನೀವು ಹೆಚ್ಚು ಪುಣ್ಯ ಮಾಡ್ಬೇಕು, ದಾನ ಮಾಡ್ಬೇಕು. ನೀವು ದಾನ ಮಾಡ್ಬೇಕು. ನೋಡಿ, ಕಟಕಕ್ಕೆ ಏನ್ ಹೇಳಿದೆ? ಹಿರಿಯರ ಸೇವೆ ಮಾಡಿ ಅಂತೆ. ವೃಶ್ಚಿಕಕ್ಕೆ ಏನ್ ಹೇಳಿದೆ? ಶಿವನ ಸೇವೆ ಮಾಡಿ, ದೊಡ್ಡವ್ರ ಸೇವೆಯೂ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಪೂರ್ವ ಪುಣ್ಯ ಭಾಗ್ಯ. ಆದ್ರೆ ನಿಮಗಾಗಲ್ಲ. ಮೀನರಾಶಿಗೆ ನೀವು ಯಾವುದೋ ಒಂದು ಒಳ್ಳೇದ್ ಮಾಡಿ ಇಟ್ಟಿದ್ದೀರಿ, ಅದು ಕರ್ಗೋಗ್ತಿದೆ. ಅಂದ್ರೆ ದುಡ್ಡು ಶೇಖರಿಸಿಟ್ಟಿದ್ರಿ ಕಷ್ಟಪಟ್ಟಲ್ಲ, ಅದು ಕರ್ಗೋಗ್ತಿದೆ, ಅನ್ಯಾಯವಾಗಿ ಹೋಗ್ತಿದೆ, ಬೇರೆ ದಾರಿಗೆ ಹೋಗುತ್ತೆ, ಅಜ್ಞಾನಕ್ಕೆ ಹೋಗುತ್ತೆ, ಬೇರೆ ಟ್ಯಾಕ್ಸ್ಗಳಿಗೆ ಹೋಗುತ್ತೆ, ಮಕ್ಕಳಿಗೋಸ್ಕರ ಹೋಗುತ್ತೆ, ಮರ್ಯಾದೆಗೋಸ್ಕರ ಹೋಗುತ್ತೆ. ಕೆಲವರು ಮರ್ಯಾದೆಗೋಸ್ಕರ ಅಯ್ಯೋ ಸರ್ ಕಾಂಪ್ರಮೈಸ್ ಮಾಡ್ಕೊಬಿಡೋಣ. ಮೊನ್ನೆ ನೋಡಿ, ಯಾವುದೋ ಒಂದು ಕೆನರಾ ಬ್ಯಾಂಕ್, ಎಷ್ಟು ಒಂದು ಪುಣ್ಯಾತ್ಮ ನಮಸ್ಕಾರ ಹೇಳ್ಬೇಕು. ಕೆಲವರು ಇದ್ದಾರೆ ಅಧಿಕಾರಿಗಳು, 15 ಲಕ್ಷದ ಸಾಲಕ್ಕೆ ಬರೀ 1,000ಗಳಲ್ಲಿ ಪ್ರಾಬ್ಲಮ್. ಹೋಗ್ಲಿ ಬಿಡಪ್ಪ, ನೀನು ಇಷ್ಟು ಕೊಡು, ರೈಟ್ ಆಫ್ ಹೋಗು ಅಂತ ಹೇಳ್ಬಿಟ್ಟಿದ್ದಾರೆ. ಲೋಕ ಅದಾಲತ್ತಲ್ಲಿ ಕೇಸನ್ನ ಕುಳಿತುಕೊಂಡು ಮಾತುಕತೆ, ನಾನು ಇಷ್ಟೇ ಸ್ವಾಮಿ, ನನ್ನ ಹತ್ರ ಏನು ಇಲ್ಲ ಸ್ವಾಮಿ ಅಂದಿದೆ. ಅಧಿಕಾರಿ ಕಾಲಿಗೆ ಹೇಗೆ ಬೀಳ್ಬೇಕು ಗೊತ್ತಾ ನಾನು? ಎಂಥ ಅಧಿಕಾರಿನಪ್ಪ, ಎಂಥ ಪುಣ್ಯಾತ್ಮನಪ್ಪ ಆತ. ಪ್ರತಿ ಊರಿಗೂ ಅಂತ ಒಂದು ಅಧಿಕಾರಿ ಇದು ಬಿಟ್ರೆ ಪಾಪ ರೈತ ಕಷ್ಟಪಟ್ಟು ಏನೋ ಒಂದು ಸಾಲ, ಟ್ರ್ಯಾಕ್ಟರ್ ಸಾಲನೋ, ಜಮೀನ್ ಮೇಲೆ ಸಾಲನೋ ಏನೋ ತಗೊಂಡು ಅದು ಬಡ್ಡಿ ಇನ್ನೊಂದು ಸುತ್ತ ಹಾಕ್ಬಿಟ್ಟಿದೆ. ಏನ್ ಮಾಡೋದು ಅವ್ನು ಗೊತ್ತಿಲ್ಲ, ಇನ್ನು ಆತ್ಮಹತ್ಯೆ ಅಷ್ಟೇ. ಗುಳೆ ಬಿಟ್ಟು ಹೋಗ್ಬೇಕು, ತನ್ನ ಮನೆ ತನ್ನೂರು ಬಿಟ್ಟು ಹೋಗೋ ಒಬ್ಬ ರೈತ ಹೆಂಗ್ ಬದುಕ್ತಾನೆ ಯೋಚನೆ ಮಾಡಿ ನೋಡಿ. ಅವನು ತಲೆಮಾರುಗಳಿಂದ ಕಟ್ಕೊಂಡು ಇಟ್ಕೊಂಡಿದ್ದಾನೆ. ನನ್ನ ಅಜ್ಜನ್ ಸೊತ್ತಿದ್ದು, ನಮ್ಮ ಅಮ್ಮಮ್ಮಂದು, ನಮ್ಮ ಅಜ್ಜಿದು, ನಮ್ಮ ತಾತಂದು, ನಮ್ಮ ಮುತ್ತಾತನ ಜಾಗ ಅಂದ್ಕೊಂಡಿರೋನು ದಿಢೀರಂತ ಈ ತರ ನೋಟಿಸ್ ಕೊಟ್ಟು, ಬ್ಯಾಂಕ್ ನೋಟಿಸು, ಸಾಲದ ನೋಟಿಸು, ಕಬ್ಜಾ ನೋಟಿಸು, ಈ ತರದೆಲ್ಲ ಮಾಡಿಬಿಟ್ರೆ ಅವನೆಲ್ಲ ಹೋಗ್ತಾನಯ್ಯ. ನೋಡಿ, ಆ ಅಧಿಕಾರಿ, ಅಯ್ಯೋ ದೇವರೇ, ನಿನಗೆ 100 ವರ್ಷ ನಮ್ಮೆಲ್ಲಾ ರೈತರಿಗೂ ನನಗೆ ಆಯುಷ್ ಪೋಷಿಸ. 15 ಲಕ್ಷ ಸಾಲಕ್ಕೆ ಬರೀ 1000ಗಳಲ್ಲಿ ಹೋಗಪ್ಪ, ಇಷ್ಟನ್ನು ಕಟ್ಬಿಟ್ಟು ಹೋಗು. ಏನ ಪುಣ್ಯಾತ್ಮ ಅಂತ ಕೆಲಸ ಮಾಡಿ. ಮುಖ್ಯವಾಗಿ ಮೀನರಾಶಿ, ಈಗ ನಿಮ್ಮ ಪುಣ್ಯ ಕರೆಕ್ತಾ ಬರುತ್ತೆ. ಈ 28 ದಿನ ಶುದ್ಧ 3 ಧರ್ಮಂ ದಾನ, ಪೂರ್ವ ಪುಣ್ಯ. ಬಡ ಮಕ್ಕಳಿಗೆ, ವಯಸ್ಸಾದವರಿಗೆ, ನಿರ್ಗತಿಕರಿಗೆ ಹೋಗ್ಬಿಟ್ಟು ಏನೋ ಒಂದು ಪುತ್ರಸ್ಥಾನ, ಬಡ ಮಕ್ಕಳು, ಅನಾಥ ಮಕ್ಕಳು ಎಲ್ಲೋ ಇದ್ರೆ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ. ನೋಡಿ, ಹೋಗಿ ಒಂದು 12 ಲಾಡು ತಗೊಂಡೋಗಿ, ಒಂದು 12 ಕೋಕೋನಟ್ ಬರ್ಫಿ, ಹೌದು ತೆಂಗಿನಕಾಯಿಂದ ಮಾಡಿರತಕ್ಕಂಥ ಪಾಯಸ, ಭಕ್ಷಾನ್ನ, ಸಿಹಿ, ಈ ಥರದ್ದೇನಾದ್ರೂ ಪೂರ್ಣ ನಾರೀಕೇಳ, ಗುರುವಿಗೆ ಸಂಕೇತ ಅಂತ ಹೇಳ್ತೇವೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಒಂದು ತೆಂಗಿನಕಾಯಲ್ಲಿ ಏನಾದ್ರೂ ಒಂದು ಪಾಯಸ, ಪ್ರಸಾದ ಈ ಥರದ್ದು ಮಾಡಿಕೊಂಡು ಅಂತ ಒಂದು ನಿರ್ಗತಿಕ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ದೇಹದಲ್ಲಿ ಇಲ್ಲ ಮಾನಸಿಕವಾಗಿ ದೋಷ ಇರತಕ್ಕಂಥ ಮಕ್ಕಳಿಗೆ, ವಯಸ್ಸಾದವರು ಮಕ್ಕಳು ಎಲ್ಲ ಇದ್ದು ಏನೂ ಇಲ್ಲದೆ ಎಲ್ಲೋ ಕೂತು ಬಿಟ್ಟಿದ್ದಾರೆ ಅಂತ ಹಿರಿಯರಿಗೆ, ಮೀನರಾಶಿ ನೀವು ಎಷ್ಟು ಹೋಗಿ ಮಾಡ್ತಿರೋ ಈ ಒಂದು ಏನು ಇಳಿತಿದೆಯಲ್ಲ ಅದನ್ನ ಕಂಟ್ರೋಲ್ ತಗೊಳ್ತಕ್ಕಂಥದ್ದಾಗುತ್ತದೆ. ನಿಶ್ಚಿತ, ಬ್ಯೂಟಿಫುಲ್. ಪ್ರಯತ್ನ ಮಾಡಿ, ನನ್ನ ಮಾತು ಕೇಳಿ ನೀವು ಮಾಡಿ. ಮೀನರಾಶಿ ನೀವು ದಾನದಿಂದ ಹೆಚ್ಚಿಸ್ಕೋತೀರಿ, ಅದ್ಭುತ ಆಗತಕ್ಕಂಥದ್ದಾಗುತ್ತೆ. ಯೋಚನೆಯೇ ಮಾಡಬೇಡಿ, ಒಳ್ಳೇದಾಗುತ್ತೆ. ಗುರು ಅಸ್ತಂಗತ ಅಲ್ವಾ, ಭಯ ಪಡ್ತಿದ್ರಲ್ಲ. ಈ 3 ರಾಶಿ ದೊಡ್ಡದೇನು ಮಾಡ್ಲಿಕ್ಕೆ ಹೋಗ್ಬಿಡಿ, ದೊಡ್ಡ ದಾರಿ ಏನು ತಗೊಳಕ್ ಹೋಗ್ಬಿಡಿ. ದೊಡ್ಡದಾದಂತಹ ಒಂದು ವ್ಯವಸ್ಥೆಗೆ ಎಚ್ಚರಿಕೆ. ಏನು ನಿಮ್ಮ ಜ್ಞಾನ ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ. ಜ್ಞಾನ ಎಳೆಯುತ್ತಾನೆ, ನನಗೆ ಗೊತ್ತು, ನಾನು ಮಾಡ್ತೀನಿ, ನನಗೆ ಎಲ್ಲ ಗೊತ್ತು, ನನ್ನ ಓದು ಗೊತ್ತು, ನನ್ನ ಕಾಲೇಜ್ ಗೊತ್ತು, ನನ್ನ ಡಿಗ್ರಿ ಗೊತ್ತು, ನನ್ನ ಕೆಲಸ ಗೊತ್ತು, ನನ್ನ ಬಿಸ್ನೆಸ್ ಗೊತ್ತು, ನನ್ನ ಇನ್ವೆಸ್ಟ್ಮೆಂಟ್ ಗೊತ್ತು.
ನಾನು ನನ್ನದ್ರಲ್ಲಿ ನಾನು ಮಹಾನ್ ಜ್ಞಾನಿ, ಈ ತರದ್ದು ಬರುತ್ತೆ. ಮುಖ್ಯವಾಗಿ 3 ರಾಶಿ ಮುಳುಗಾಕೋಸ್ಬಿಡ್ತೀರಿ. ಜಾಗ್ರತೆ ಮಕ್ಕಳು, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶುಕ್ರವಾರದ ಈ ಒಂದು ದಕ್ಷಿಣಾಯಣದ ಮಹಾನಕ್ಷತ್ರ ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಶುಕ್ರ ಅಲ್ಲಿ ಒಂಥರ ಗ್ರಹಣ ಛಾಯೆ. ಅದಕ್ಕೆ ನೋಡಿ ಇವತ್ತೇ ದಕ್ಷಿಣಾಯಣ ಪುಣ್ಯಕಾಲ ಮಧ್ಯಾಹ್ನ 12 ಗಂಟೆಗೆ 5 ಜನಕ್ಕೆ ಹಿರಿಯರನ್ನ ನೆನೆಸ್ಕೊಂಡು ಎಲ್ಲರೂ ಜಾತಿ ಧರ್ಮ ಮತ ಭೇದ ತಪ್ಪಿಸಿ ನಿರ್ಗತಿಕರಿಗೆ 5 ಜನ 3 ಜನ 1-2 ಇಡ್ಲಿ 1 ವಡೆ ಮಧ್ಯಾಹ್ನ 12-12ವರೆಗೆ ಸುತ್ತಮುತ್ತ ಕೂಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲೆಲ್ಲೋ ರಸ್ತೆ ಬದಿ ಕೆಲಸಪ್ಪ, ಸೆಕ್ಯೂರಿಟಿ ಕೆಲಸಪ್ಪ, ಅವನು ಕೇಳೋರಿಲ್ಲಪ್ಪ, ಅವ್ನ್ ಯಾರೂ ಕೇಳೋನಿಲ್ಲ. ನೋಡಿ ನಿಮ್ಮ ಮಟ್ಟಕ್ಕೆ 3 ಜನ 5 ಜನ 11 ಜನ ದಕ್ಷಿಣಾಯನ ಪುಣ್ಯಕಾಲದ ಪರಿಪೂರ್ಣ ಪುಣ್ಯ ಬರಬೇಕಾ, ಅದನ್ನ ಮಾಡಿ. ನಾವು ಮಾಡ್ಕೋತೇವೆ. ನಾವು ಏನೇನೋ ವಿಧವಾದ ಭಕ್ಷ್ಯಗಳು, ನಾನು ಹೇಳದ್ನಲ್ಲ, ಅರುಂಧತಮ್ಮ ಹೇಳ್ದಾಗೆ ಹಾಗಲಕಾಯಿ ಭಕ್ಷ್ಯ, ಮಂಗರ ಬಳ್ಳಿ ಭಕ್ಷ್ಯ, ಹಲಸಿನಕಾಯಿ ಭಕ್ಷ್ಯ, ಈ ಥರದ್ದಿಟ್ಟು ಏನೋ ಒಂದು ಮಾಡ್ಕೋತೇವೆ ನಾವು. ಸರಿ, ನೀವು ಕೂಡ ನಮ್ ಕೈಲಿ ಅಷ್ಟೇ ಆಗೋದು ಗುರುಗಳು. 2 ಜೋಳದ ರೊಟ್ಟಿ ತಗೊಳ್ಳಿ, ತೊಂದರೆ ಇಲ್ಲ. ಅಕ್ಕಪಕ್ಕ ಕೆಲವರು ಸ್ವಾಮಿ ನಾವು ನಾನ್ ವೆಜ್ ಕೊಡ್ಬೋದಾ? ನಿಮ್ ಇಷ್ಟ, ಕೊಡ್ಬೋದು, ಅದ್ರಲ್ಲೇನು ತಪ್ಪಿಲ್ಲ. ಒಬ್ಬನ ಹಸಿವೆ ನೀಗಿಸುವುದು ಅನ್ನಕ್ಕೆ ಧರ್ಮವಿಲ್ಲ. ಅನ್ನ ಧರ್ಮವೇ ಪರಮೋಧರ್ಮ. ನಿಮ್ ಕೈಲಿ ಅದಿದೆ, ನೀವೇನೋ ಅಡಿಗೆ ಮಾಡ್ತಿದ್ದೀರಿ ನಾನ್ ವೆಜ್, ಅದನ್ನೇ ತಗೊಂಡೋಗಿ ಕೊಡ್ಬೋದು. ಹೊಟ್ಟೆಗೆ ನಾಚಿಕೆ ಇಲ್ಲ. ಇದನ್ನ ನಾನು ಆಗಾಕೆ ಹೇಳ್ತಿರ್ತೇನೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೊಟ್ಟೆಗೆ ನಾಚಿಕೆ ಇಲ್ಲ. ಹೊಟ್ಟೆ ಏನ್ ನೋಡೋ ಹಾಗೆ ಇಲ್ಲ. ಎಲ್ಲಿ ತಿಂತಿದ್ದೀನಿ, ಯಾವ್ದು ತಿಂತಿದ್ದೀನಿ. ನಾ ಹಸುವೆ ಅಲ್ಲೊಂದು ಹೋಟ್ಲ್ ಸಿಕ್ತು, ಬೇಜಾರು ಮಾಡ್ಕೋಬೇಡಿ. ಹಸುವೆ 50. ನೀವು ನಂಬಲ್ಲ, ನಾನು ಕೇರಳನಲ್ಲಿ ನನ್ನ ಗುರುಗಳ ಒಂದು ಊರು. ರಾತ್ರಿ ನಾನು 9-9ವರೆಗೆ ಬರ್ತಿದ್ದೆ. ಸ್ನಾನ ಆಗೋದು ಆ ಸೆಕೆ, ಅಲ್ಲಿ ಸ್ನಾನ ಇಲ್ಲಾಂದ್ರೆ ಆಗೋಲ್ಲ. ಅಲ್ಲೊಂದು ಪುಟ್ಟ ಸಂಧ್ಯಾವಂದನ ಜಪ, ಅದಾದ್ಮೇಲೆ ಅದು ಹೆಚ್ಚು ಕಡಿಮೆ ಮತ್ತೊಂದು ಪಂಚೆ ಕಟ್ಕೊಂಡು ಲುಂಗಿ ಕಟ್ಕೊಂಡು ಆ ಬಿಸಿ ಹೀಟು, ಒಂದು ಟೀ ಶರ್ಟ್ ಹಾಕೊಂಡು ಒಂದು ಹೆಚ್ಚು ಕಡಿಮೆ 2 ಕಿಲೋಮೀಟರ್ ನಾವಿದ್ದು ಮನೆಯಿಂದ ಹೋಗ್ಬೇಕು ಸಿಟಿ ಸೆಂಟ್ರಲ್ ಊಟ ಮಾಡೋಕೆ. ಹೋದ್ರೆ ನೀವು ನಂಬಲ್ಲ, ಈಗ ಹೇಳ್ತೀನಿ ನೋಡಿ. ಅವನ ಪಾತ್ರೆಗಳಲ್ಲಿ ಸಾಂಬಾರು ದೋಸೆ ಏನೆಲ್ಲ ಇಟ್ಟಿದ್ದಾನೆ, ನಾನು ಪುಳಿಚಾರು. ಅವನು ನೀವು ನಂಬಲ್ಲ, ದನದ ಮಾಂಸ ಸಾಂಬಾರಲ್ಲಿ ಸೌಟು, ಅದರಲ್ಲೇ ಇನ್ನೊಂದು ಸಾಂಬಾರಿಗೂ ಸೌಟು, ಹಿಂಗೆ ಎತ್ಕೊಳ್ಳೋದು. ದೋಸೆ ಹಾಕ್ತಾನೆ, ಅದರಲ್ಲಿ ಹಿಂಗ ಹಾಕ್ತಾನೆ. ನನಗೂ ಪ್ರಾಣ ಸಂಕಟ. ಏನೋ ಭಗವಂತ ಒಂದನ್ನೇ ಬಳಸ್ತಾನೆ. ತಿನ್ನಲ್ಲ ನಾನು ನಾನ್ ವೆಜ್ ತಿನ್ನಲ್ಲ. ಏನೋ ದನದ ಮಾಂಸ ಅಲ್ಲಿ ಕಾಮನ್, ಅಲ್ಲಿ ನೀವು ನಂಬಲ್ಲ, ಅಲ್ಲಿ ಕಾಮನ್. ಏನ್ ಮಾಡ್ತೀರಿ? ರಾತ್ರಿ ಊಟ ಎಲ್ಲ ಬಾಳೆಹಣ್ಣೆ. ನನ್ನ ನಿಯಮ ಇತ್ತು, ಬಾಳೆಹಣ್ಣಿತ್ತು, ತಿನ್ನಬಹುದು. ಅದಕ್ಕಿಂತ ತಂದಿಟ್ಕೊಂಡಿದ್ದೆ. ಬೆಳಿಗ್ಗೆ ತಿಂಡಿಗೆ ಒಳ್ಳೆ ಹೋಟೆಲ್ ಸಿಗೋದು, ಮಧ್ಯಾಹ್ನ ಹೋಟೆಲಲ್ಲೂ ಒಳ್ಳೆ ಊಟ ಸಿಗೋದು. ಬಟ್ ಸಂಜೆ ಹೊತ್ತಲ್ಲಿ 8 ಗಂಟೆ ಮೇಲೆ ಇಲ್ಲ, ಅಲ್ಲೆಲ್ಲೋ ಕೈಯಂದಿ ಭವನು, ಇನ್ನೊಂದು ಕಾಮನ್ ಎಲ್ಲ ಹೋಟ್ಲಲ್ಲೂ ಅಲ್ಲೊಂದು ಮಾಡ್ತಾರೆ ಅಲ್ಲಿ. ಅದಿದೆ. ನೀವು ನಂಬಲ್ಲ, ಹೀಗಾಗ್ಬಿಟ್ಟಿದ್ದೆ ಚಕ್ಳ. 1 ತಿಂಗಳಿಗೆ ನನ್ನ ಗುರುಗಳು ಬೈತಿದ್ರು, ಏನೋ ಇದು ಮಾಡ್ತಿದ್ಯಾ ಅಂತ. ಎಲ್ಲಾ ಗುರುಗಳೇ, ಊಟಕ್ಕೆ ಅಡ್ಜಸ್ಟ್ ಆಗಲ್ಲ ನನಗೆ, ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ, ಅವ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬೇರೆ ವ್ಯವಸ್ಥೆ ಮಾಡಿಕೊಟ್ರು ಅಂತ ಇಟ್ಕೊಳ್ಳಿ ಗುರುಗಳು. ನನ್ನ ಪುಣ್ಯಕ್ಕೆ ಇತ್ತು ಅನ್ನ ಬ್ರಹ್ಮ ಗುರು 2ನೇ ಮನೆಯಲ್ಲಿ ನೋಡಿ, ಎಲ್ಲಿದ್ದರೂ ಅನ್ನವೇ. ಎಲ್ಲಿದ್ದರೂ ಯಾರೋ ಒಂದು ಗುರು ಮೂಲಕ ನನಗೊಂದು ಪ್ರಸಾದ ವಿಶೇಷವಾಗಿ ಸಿಕ್ಕಿರ್ತಕ್ಕಂಥದ್ದು, ಆತ್ಮತೃಪ್ತಿಯಿಂದ ಇದ್ದೇನೆ. ಅದರಿಂದ ಮಹಾನಕ್ಷತ್ರ ವಿಶೇಷವಾಗಿ ಅದೆಲ್ಲ ಊಟಕ್ಕೆಲ್ಲ ನೋಡಬೇಡಿ. ಎಲ್ಲೋ ಹೋದ್ವಿ ಹೋಟ್ಲಿಗೆ, ಈಗ ಅವನ ಜಾತಿ ಏನು, ಮಾಡಿದವನ್ ಜಾತಿ ಏನು, ಬಡಿಸ್ದವನ್ ಧರ್ಮ ಏನು, ತರಕಾರಿ ಬೆಳೆಸ್ದವನ್ ಧರ್ಮ ಏನು, ಅದಕ್ಕೆ ಹಾಕಿರೋ ಗೊಬ್ಬರದ ಧರ್ಮ ಜಾತಿ ಏನು ಅಂತ ಹಿಂಗೆಲ್ಲ ಕೆದಕ್ತಾ ಕೂತ್ಕೊಂಡ್ರೆ ಶಿವ ಯಾರು ಏನು ತಿನ್ನೋಕ್ಕಾಗಲ್ಲ. ನನ್ನ ಅನುಭವ, ನಾನು ಯಾರನ್ನು ನಾನು ಉತ್ಪ್ರೇಕ್ಷೆಯಾಗಿ ಹಿಂಗೆ ಮಾಡಿ ಹೀಗೆ ಮಾಡಿ ಅನ್ನತಕ್ಕಂಥದ್ದಾಗಲ್ಲ. ನೀವು ಕೆದಕ್ತಾ ಹೋಗಿ ಹೋಟ್ಲಿಗೆ ಹೋದ್ರೆ ನೀರಿಟ್ಟ ನಿನ್ ಜಾತಿ ಏನು ಅಂತ ಕೇಳಿ, ತಟ್ಟೆ ಆಗ್ದ ಅವನ ಜಾತಿ ಏನಂತ ಕೇಳಿ, ನನ್ನ ಜಾತಿಯವನೇ ಆಗಿರ್ಬೇಕು, ಅವನು ನಮ್ಮ ವೈದಿಕದವನೇ ಆಗಿರ್ಬೇಕು. ಸರಿ, ಅಡಿಗೆ ಇಟ್ಟ, ಬಡಿಸ್ದವನ್ನ ಕೇಳಿ ನಿನ್ ಜಾತಿ ಏನು ಅಂತ, ಮಾಡ್ದವನ್ನ ಕೇಳಿ ನಿನ್ ಜಾತಿ ಏನು ಅಂತ, ಅವನು ನಮ್ ಜಾತಿಯವನ, ಬಿಲ್ ತಗೊಳ್ಳೋನ್ ನಮ್ ಜಾತಿ, ತಟ್ಟೆ ತೊಳೆಯೋನ್ ನಮ್ ಜಾತಿ, ಎಲೆ ಎತ್ತೋನ್ ನಮ್ ಜಾತಿ, ಬಡಿಸೋನ್ ನಮ್ ಜಾತಿ, ಇದೆಲ್ಲ ಆಯ್ತಾ? ಸರಿ, ತರಕಾರಿ ಎಲ್ಲಿಂದ ತಂದೆ, ಅವನು ನಮ್ ಜಾತಿಯವನೇ ಆಗಿರ್ಬೇಕು, ಮಾಡ್ದವನ್ ನಮ್ ಜಾತಿ, ಬೆಳೆದವನ್ ನಮ್ ಜಾತಿ. ನೋಡಿ,
ಸರಿ, ಬೆಳಿಬೇಕಾದ್ರೆ ತರಕಾರಿ ಸೊಪ್ಪು ಇದಕ್ಕೆಲ್ಲ ಗೊಬ್ಬರ ಬೇಕು. ಗೊಬ್ಬರನು ನಮ್ ಜಾತಿಯವನೇ. ನನ್ ಗುರುಗಳು ಹೇಳಿದ್ದು ಏನೋ ಇದು ನಿಂದು ಕತೆಗಳು ಅಂತ ನಾನು ತಿಂದಿದ್ದಾಗ. ಯಾಕಣ ಹಿಂಗ್ ಹುಡುಕ್ತಾ, ಅದಕ್ಕಿಂತ ಅದು ತಿನ್ನಲ್ಲ ಬಿಡಿ ಗುರುಜಿ, ನಾನು ಹಣ್ಣು ತಿನ್ಕೋತೀನಿ, ನಾನು ಹೇಳಿದ್ನ ಅಣ್ಣನ ಬಗ್ಗೆ ಅಂತ ಹೇಳಿ. ಹಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಪುಟ್ಟು ಮಾಡ್ಕೊಡೋರು, ಅದನ್ನ ಇಟ್ಕೊಂಡು ಬಾಳೆಹಣ್ಣು ಇಟ್ಕೊಂಡು ತಿಂತಿದ್ದೆ ಅಚ್ಚುಕಟ್ಟಾಗಿ. ಐ ವಾಸ್ ಬ್ಯಾಕ್. ಅದರಿಂದ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವೇನೋ ಒಂದು ಮಾಡ್ತಿದ್ದೀರಿ. ದಾನ ಮಾಡಿ, ಇವತ್ತು ಮಾಡಬೇಕು ದಕ್ಷಿಣಾಯನ ಪುಣ್ಯಕಾಲ ಮಧ್ಯಾಹ್ನ 12-12:30 ಒಳಗಡೆ ಎಲ್ಲಾದ್ರೂ ಒಬ್ರಿಗಾದ್ರೂ ಒಂದು ಪೂರಿ ಇಡ್ಲಿಯೋ ಕುಡಿಸಿ. ನನ್ನ ಮಾತು ಕೇಳಿ, ನಿರ್ಗತಿಕನಿಗೆ, ಬಡವನಿಗೆ, ನಿರ್ಗತಿಕ ಗತಿಯೇ ಇಲ್ಲದವನನ್ನೇ ನಿರ್ಗತಿಕ. ಅವನಿಗೆ ಯಾರಿದ್ದಾರೆ? ಭಗವಂತ ನಮ್ಮ ರೂಪದಲ್ಲಿ. ಇವತ್ತು ಮಾಡೋ ಒಂದು ದಾನ ನೆನಪಿಟ್ಕೊಳ್ಳಿ, ಇಡೀ 6 ತಿಂಗಳ ದಾನಕ್ಕೆ ಸಮ. ಇವತ್ತು ಇಡುವ ಅನ್ನ 6 ತಿಂಗಳ ಅನ್ನಕ್ಕೆ ಸಮ. ಇವತ್ತು ಕೊಡುವ ಧನ 6 ತಿಂಗಳ ಧನಕ್ಕೆ ಸಮ. ಇವತ್ತು ಕೊಡುವ ಬಟ್ಟೆ 6 ತಿಂಗಳ ಬಟ್ಟೆಗೆ ಸಮ. ತುಂಬಾ ಜನಕ್ಕೆ ಗೊತ್ತಿಲ್ಲ. ದಕ್ಷಿಣಾಯನ ಪುಣ್ಯಕಾಲ ರೀ ಇದು. ಎಲ್ಲೋ ಹೋಗ್ಬೇಕು, ಎಲ್ಲೆಲ್ಲೋ ಮುಳುಗ್ಬೇಕು, ಎಲ್ಲೆಲ್ಲೋ ಎದ್ದೊಳ್ಬೇಕು ಅಂತೀರ. ಅದೇನ್ ಬೇಡ, ಇಲ್ಲ ವ್ಯವಸ್ಥೆ ಶಿವ ನನ್ನ ಹತ್ರ ಇಲ್ಲ. ನಾನು ಎಲ್ಲಿ ಬರ್ಲಿ ಶಿವ? ಎಲ್ಲೋಗಿ ಮುಳುಗ್ ಬರ್ಲಿ ಶಿವ? ಎಲ್ಲಿ ಬರ್ಲಿ? ನಾನು ದುಡಿದ್ ನಾನು ತಿಂದು ನನ್ನ ಮಕ್ಳಿಗೆ ಎತ್ತೆ ಕೊಡೋದೇ ನನಗೆ ಸಾಕಾಗ್ತಿಲ್ಲ. ಇನ್ನೆಲ್ಲೋ ಹೋಗಿ ತೀರ್ಥಕ್ಷೇತ್ರ ದಡ್ರು ನೀವು. ಅದಕ್ಕೆ ತೀರ್ಥಕ್ಷೇತ್ರಗಳು ತುಂಬ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕಳ್ತನಗಳು ನಡೀತಿರೋದು. ನಮ್ಮ ಪಕ್ಕದಲ್ಲಿರೋ ರಾಮಾಲಯಕ್ಕೆ ಕೊಟ್ಟಿದ್ರೆ, ನನ್ನ ಪಕ್ಕದ ರಾಮನಿಗೆ, ನನ್ನ ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣನಿಗೆ, ಅಯ್ಯೋ ನಿಮ್ಗೆ ಏನ್ ಹೇಳಿದ್ರು ಕೇಳಲ್ಲ. ಅಲ್ಲೆಲ್ಲೋ ಹೋಗೋದು. ಗ್ರಾಮ ದೇವರು ಎಲ್ಲ ದೇವರುಗಳಿಗಿಂತ ಹೆಚ್ಚು ನನ್ನ ಗ್ರಾಮ ದೇವರು ಅಲ್ಲಿ ಪಾಳು ಬಿದ್ದಿದೆ, ಅದ್ಯಾವುದೋ ದೇವ್ರಿಗೆ ಹೊಟ್ಟು ಡೈವ್ ಹಾಕೊಂಡು ಅಲ್ಲಿ ಲಕ್ಷಗಳು ಕೋಟಿಗಳು. ಮೊನ್ನೆ ಕೂಡ ಹೆಚ್ಚು ಕಡಿಮೆ 4.5 ಕೋಟಿ ಕಲೆಕ್ಷನ್. ನೀವು ನಂಬ್ತೀರ? ತಿರುಪತಿದ್ದು ಒಂದು ದಿನದ್ದು ತಿಂಗಳದ್ದಲ್ಲ ಮಾತಾಡ್ತಿರೋದು. ನೀವು ಇದನ್ನ ಅರ್ಥನೇ ಮಾಡ್ಕೋತಿಲ್ಲ ಅಷ್ಟೇ. ತಗೊಂಡೋಗಿ ಅಲ್ಲೇ ಹರಿಯೋ ನೀರು ಹಳ್ಳದ ಕಡೆಗೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಅವ್ರು ನೋಡಿ ಇಂಥ ಕಳ್ತನಗಳು, ಮೋಸಗಳು, ಟ್ರಸ್ಟಿಗಳು ಇವರೆಲ್ಲ ದೊಡ್ಡವರಾಗುತ್ತೆ. ನಮ್ ದೇವಸ್ಥಾನ ಉದ್ಧಾರಕ ಆಗ್ಲಿ. ಫಸ್ಟ್ ಪಕ್ಕದಲ್ಲಿರೋ ದೇವಸ್ಥಾನ ನೋಡಿ, ಅಂಬಾದೇವಿ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಇದೆ. ವಾರಣಾಸಿಗೆ 24ಕ್ಕೆ ವಾರಣಾಸಿಗೆ ಬರ್ತಿದ್ದೀನಿ. ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಕುಜರಾಹು ಸಂಧಿ, ಎಲ್ಲದಕ್ಕೂ ಸಂಕಲ್ಪವಾಗಿ ಅಲ್ಲೊಂದು ಚಂಡಿ ಯಾಗ. ನನಗೆ ಅಂಥದ್ದೊಂದು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ, ನಿಮ್ಮ ಹೆಸರಿನಲ್ಲಿ ಪೂಜೆ, ನೀವು ಬರ್ದೇ ಇರ್ಲಿ, ನಿಮ್ಮ ಹೆಸರಿನಲ್ಲಿ ಅಲ್ಲಿರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಬಿಟ್ಟು ಅದ್ರದ್ದು ಅಡ್ರೆಸ್ಸು ಇನ್ನೊಂದು ಗೊತ್ತಿಲ್ಲ. ಆಫೀಸಿಗೆ ಫೋನ್ ಮಾಡಿ ಬರ್ಬೇಕು. ನೀವು ಬರ್ಲಿಲ್ಲ ಅಂದ್ರೂ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಇರುತ್ತೆ. ಬರ್ಲಿಕ್ಕಾಗ್ಲಿಲ್ಲ ಪರವಾಗಿಲ್ಲ, ನಾನು ಈಗಲೇ ಹೇಳ್ತಿದ್ದೀನಲ್ವಾ, ದಕ್ಷಿಣಾಯನ ಪುಣ್ಯಕಾಲ ಈಗಲೇ ಹೇಳ್ತಿದ್ದೀನಿ. ತುಂಬಾ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆಯ್ತ್ರೋ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಒಂಥರ ಗ್ರಹಣ ಛಾಯೆ. ಕಂಪಲ್ಸರಿ ಇವತ್ತು ವಯಸ್ಸಾದವ್ರಿಗೆ ಹೋಗಿ ಮೇಷರಾಶಿಯವರು, ಅಮ್ಮಮ್ಮ, ಅಮ್ಮನ ಕಡೆಯವರು, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ, ಅಲ್ಲಿನೋ ಒಂದು ನೋವಿದೆ. ಅವರ ಹೆಸರಿನಲ್ಲಿ ಒಂದು ಸೇವೆ, ಪೂಜೆ, ಸಂಕಲ್ಪ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ, ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಏನು ತೊಂದರೆಗಳಾಗೋದಿಲ್ಲ. ಸಮಾಧಾನವಾಗಿರ್ತಕ್ಕಂಥದ್ದು ಇರುತ್ತೆ. ಆಯ್ತು, ಎಂತ ಆಲೋಚನೆ ಇಲ್ಲ, ದೊಡ್ಡ ನಿರ್ಧಾರಗಳು ಬೇಡ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ, ಕೇತು ಸಾರದಲ್ಲಿ ಕೇತು, ಡಬಲ್ ಕೇತು. ಮೋಕ್ಷ ಚಿಂತನ, ಧರ್ಮ ಚಿಂತನ, ದಾನ ಚಿಂತನ. ವೃಷಭ ರಾಶಿ. ಸುಖ ಅದುವೇ ನೋವು. ಶುಕ್ರಾಸ್ತ, ಚಂದ್ರಾಸ್ತ, ದಕ್ಷಿಣಾಯನ, ಗುರುವಸ್ತ, ಕುಜರಾಹು ಸಂಧಿ ಎಲ್ಲ ನಿಮ್ಮ ಮೇಲೆ ಇದೆ ಸ್ವಾಮಿ. ಖಂಡಿತ ಇವತ್ತು ನೀವೇನಾದ್ರೂ ದೊಡ್ಡವರಾಗಿದ್ರೆ 108 ಜನಕ್ಕೆ ಮಾಡಿ. ಇನ್ನೂ ಆಗುತ್ತಾ? ನೀವು ನಂಬಲ್ಲ. ಕೆಲವು ದೊಡ್ಡವರಿಗೆ ನಾವು ಕಡಿಮೆ ಅಂದರು 10,008 ಜನಕ್ಕೆ ಅಂತ ಮಾಡಿಸ್ತೇವೆ. 11,000, 1,00,000 ಜಪ ಅಂತೀವಲ್ಲ, 1,00,000 ಜನಗಳಿಗೂ ಕೂಡ ಈ ತರ ಮಾಡಿಸ್ತಕ್ಕಂಥದ್ದಿದೆ. ನಿಮ್ಗೆ ಶಕ್ತಿ ಇದೆಯಾ? ಇವತ್ತು ವೃಷಭಂ ದಯಮಾಡಿ ಹೇಳ್ತಾನೆ, ಹೋಗಿ. ನೀವು ಅಷ್ಟೇ ದುಡುಕ್ಬೇಡಿ, ಆತರ ಪಡಬೇಡಿ. ಇವತ್ತು ಸುಖದ ಹೆಸರು, ಮದ, ಅಧಿಕಾರದ ಒಂದು ಲೋಲುಪತಿಗೆ ಒಳಗಾಗಬೇಡಿ. ಎಚ್ಚರಿಕೆ. ಮಿಥುನ ರಾಶಿ. ಕಮ್ಯುನಿಕೇಶನ್ ಮನೆಯಲ್ಲಿ ಚಂದ್ರ, ಧನಂ, ಆ ಒಂದು ಕುಟುಂಬಕಾರಕ,
ನಿಮ್ಮ ಒಂದು ಸಂಪಾದನೆ ಕಾರಕ 3ನೇ ಮನೆಯಲ್ಲಿ. ಬಟ್ ಕೇತು ಸಾರಸು ಕಷ್ಟಪಟ್ಟು ಒದ್ದಾಡಿ ಒಂಥರ ನಾನು ಕಷ್ಟಪಡ್ತಿದ್ದೀನಿ ಗುರುಗಳೇ ಇಷ್ಟೇ, ಪರವಾಗಿಲ್ಲ. ಒಡ ಹುಟ್ಟಿದವ್ರಿಗೆ ಏನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ, ಇವತ್ತು ಅವ್ರಿಗೆ ಏನಾದ್ರೂ ಮಾಡಿ. ದಕ್ಷಿಣಾಯಣ ಪುಣ್ಯಕಾಲ ಅಲ್ವಾ, ಸೂಪರ್. ಕರ್ಕಾಟಕ ರಾಶಿ, ಕುಟುಂಬ, ವೃತ್ತಿ, ಉದ್ಯೋಗ, ಅಲ್ಲೇನೋ ಒಂದು ಒತ್ತಡ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಮನೆಯ ಹಿರಿಯರ ಕಡೆ ನೋಡ್ಕೊಳ್ಳಿ, ತಾಯಿ ಕಡೆ ನೋಡ್ಕೊಳ್ಳಿ. ತಾಯಿ ನೋವಲ್ಲಿದ್ದಾಳೆ, ಹಿರಿಯರು ನೋವಲ್ಲಿದ್ದಾಳೆ. ನಿಮ್ಮ ತಾಯಿ ಹೆಸರಿನಲ್ಲಿ ಏನಾದ್ರೂ ಒಂದು ಹತ್ತಿರದಲ್ಲಿ ಆಲಯದಲ್ಲಿ ಒಂದು ಸಣ್ಣ ಪೂಜೆ, ಸೇವಾ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ತಾಯಿ ಹೆಸರಲ್ಲಿ ಒಂದು 5 ಜನಕ್ಕೆ ಫಲತಾಂಬೂಲವೋ, ಸ್ತ್ರೀಯರಿಗೆ ಹೂವು ಹಣ್ಣು ಈ ಥರದ್ದು ಏನಾದ್ರೂ ಒಂದು ಪುಟ್ಟದಾಗ ಕೊಡ್ತಕ್ಕಂಥದ್ದು ಮಾಡಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಆ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ಆಯ್ತಾ? ಅದೊಂದು ನೋಡ್ಕೊಳ್ಳಿ. ನೀವು ಅಷ್ಟೇ, ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್, ಎಕ್ಸ್ಪ್ಯಾನ್ಷನ್. ಇವತ್ತು ಒಂದು ರೀತಿ ಪರ್ವಕಾಲ. ಎಲ್ಲರೂ ಅಷ್ಟೇ, ಗ್ರಹಣದ ತರ, ತಪಸ್ಸಿನ ತರ, ದೈವದ ತರ, ಪಿತೃದೇವತೆಗಳಿಗೆ ತರ್ಪಣ ಬಿಡತಕ್ಕಂಥ ಒಂದು ಮಹಾಪುಣ್ಯ ಕಾಲ. ದಾನಗಳಿಗೆಲ್ಲ ತುಂಬಾ ಶ್ರೇಷ್ಠವಾದ ಕಾಲ ಈ ಒಂದು ದಕ್ಷಿಣಾಯಣ ಪುಣ್ಯಕಾಲ. ಪೂಜೆಗಳಿಗೆಲ್ಲ ಶ್ರೇಷ್ಠ ಕಾಲ ದಕ್ಷಿಣಾಯಣ ಪುಣ್ಯಕಾಲ. ವ್ರತಗಳಿಗೆಲ್ಲ ಪುಣ್ಯಕಾಲ ದಕ್ಷಿಣಾಯಣ ಪುಣ್ಯಕಾಲ. ನೋಡಿ, ಈಗಲೇ ಬರೋದು ಗಣೇಶ ನವರಾತ್ರಿ, ವರಮಹಾಲಕ್ಷ್ಮಿ ಹಬ್ಬ, ಆಷಾಢ ಲಕ್ಷ್ಮಿ ವ್ರತ, ಶ್ರಾವಣ, ದೇವಿ ನವರಾತ್ರಿ, ಕಾರ್ತೀಕ ಮಾಸ, ಧನುರ್ಮಾಸ, 1-2 ಎಲ್ಲ ಈಗಲೇ ಬರೋದು. ನಾಗರ ಷಷ್ಠಿ ಎಲ್ಲ ಆಯ್ತಾ? ಸೊ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮ್ಮ ಮನೆಯಲ್ಲೇ ಚಂದ್ರ ಕೇತು ಸಾರ. ಸೊ ಯಾರಾದ್ರೂ ಸನ್ಯಾಸಿಗಳಿಗೆ, ಗುರು ಸಮಾನರಾದಂಥವರಿಗೆ ಏನಾದ್ರೂ ಹಣ್ಣು, ಕಾಯಿ, ಹೂವು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ನೋಡಿ, ಇವತ್ತೊಂದು ಮಧ್ಯಾಹ್ನ 12-12ವರೆಗೆ ನಿಮಗೆ ಮಾರ್ಗದರ್ಶನ, ಹಿರಿಯರು ಆಗಿಯೋ ದೊಡ್ಡವರು ಯಾರೋ ಇರ್ತಾರೆ ಪಕ್ಕದಲ್ಲಿ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಇರ್ಲಿ, ಅವ್ರ ಕರ್ಮ ಅವ್ರಿಗಿರ್ಲಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ಅಮ್ಮನಿಗೆ ಹೋಗಿ ಅಮ್ಮನ ಕಾಲಕ್ಕೆ ಬೀಳಿ, ಅಪ್ಪ ಇದ್ರೆ ಅಪ್ಪನ ಕಾಲಕ್ಕೆ ಬೀಳಿ. ದ್ವೇಷ ಬಿಟ್ಬಿಡಿ. ಅವ್ರ ದ್ವೇಷ ಇದ್ರೆ ಎತ್ಕೊಳ್ಳಿ, ನಿಮ್ ಕರ್ತವ್ಯ ಮಾಡಿ. ಅಕಸ್ಮಾತ್ ಇಲ್ಲವೇ ಇಲ್ಲ, ಅವರ ಸಮಾನರಾಗಿರತಕ್ಕಂಥವ್ರಿಗಾದ್ರೂ ಸೇವೆ ಮಾಡಿ. ದುರ್ಗಾ ಆರಾಧನಾ, ಕಾಳಿಕಾ ಆರಾಧನಾ, ಚಂಡಿಕಾ ಆರಾಧನಾ, ರಾಜರಾಜೇಶ್ವರಿ ಆರಾಧನಾ, ಇಂಥ ಆಲಯ, ಬಗುಳಾಮುಖಿ ಅಂತ ಒಂದು ದೇವಿಗೆ ಹೋಗಿ ಬರ್ತಕ್ಕಂಥದ್ದು ಮನಃಶಾಂತಿ. ಕನ್ಯಾ ರಾಶಿ, ಅಲ್ಲೆಲ್ಲೋ ಒಂದು ತಳಮಳ, ಯಾವುದೋ ಒಂದು ಅಸಂಘಟಿತ ನ್ಯೂಸು, ಯಾವುದೋ ಒಂದು ಕೆಟ್ಟ ನ್ಯೂಸು, ದುಃಖದ ನ್ಯೂಸು, ಬಾಧೆಯ ನ್ಯೂಸು, ಏನೋ ಅಲ್ಲೊಂದು ತಲ್ಲಣ ಒಂದು ಕೇಳತಕ್ಕಂಥದ್ದುಂಟು. ಸೊ ದಯಮಾಡಿ ಹತ್ತಿರದಲ್ಲಿ ರುದ್ರೋಪಾಸನ. ನಮ್ಮ ಕಡೆ ಒಂದು ಮಾತಿದೆ, ಎಲ್ಲದಕ್ಕೂ ಮೀರಿದ್ದು ರುದ್ರನಿಗೆ ಮೀರಿದ್ದು ಯಾರೂ ಇಲ್ಲ ಲೋಕದಲ್ಲಿ. ಆತನೇ ಆದಿದೇವ. ಆತನಿಗೆ ಹಿಂದೆ ಇಲ್ಲ ಮುಂದಿನ್ನೋ ಯಾವಾಗ ಅನ್ನೋದು ಗೊತ್ತಿಲ್ಲ. ಆತನಿಂದಲೇ ಸಕಲ ಮಾಡೋದು. ಸೊ ರುದ್ರಾಭಿಷೇಕಂ, ರುದ್ರ ದರ್ಶನಂ. ಹೋಗಿ ಶಿವಾಲಯಕ್ಕೆ ಹೋಗ್ಬಿಟ್ಟು ಏನಾದ್ರೂ ಆಯ್ತು ಅಂದ್ರೆ ಶಿವನಿಗೆ ನಿಮ್ಮ ಮಟ್ಟಕ್ಕೆ ಒಂದು ಬಟ್ಲು ಸಕ್ಕರೆಯೋ, ಹಾಲೋ, ತುಪ್ಪವೋ, ಜೇನು ತುಪ್ಪವೋ ಕೊಡ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಹಿರಿಯರ ಸೇವೆ, ಹಿರಿಯರ ಪೂಜೆ, ಹಿರಿಯರ ದಾನ ಮಾಡತಕ್ಕಂಥದ್ದು ಮಾಡಿ. ತುಲಾ ರಾಶಿ, ಲಾಭದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಆದರೂ ದಕ್ಷಿಣಾಯಣ ಪುಣ್ಯಕಾಲ. ವಿಶೇಷವಾಗಿ ಭ್ರಾತೃಗಳ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಒಡ ಹುಟ್ಟಿದವರು ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ ಅಮ್ಮ ಅಪ್ಪ, ಗಂಡನ ಅಮ್ಮ ಅಪ್ಪ ಅಂಥವರಿಗೆ ಏನಾದ್ರೂ ಒಂದು ಹಣ್ಣು, ಕಾಯೋ, ಹೂವೋ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ದಕ್ಷಿಣಾಯಣ ಅಂದ್ರೇನೆ ಪುಣ್ಯ. ದಕ್ಷಿಣಾಯಣ ಅಂದ್ರೇನೆ ಸರ್ವಶ್ರೇಷ್ಠ. ಉತ್ತರಾಯಣದಲ್ಲಿ ನಾವು ದುಡಿತಾ ಕೂತಿರ್ತೀವಿ. ಉತ್ತರಾಯಣದಲ್ಲಿ ನಾವು ದುಡ್ಡನ್ನು ನೋಡ್ತೀವಿ. ದಕ್ಷಿಣಾಯಣದಲ್ಲಿ ಉಳಿಕೆ ನೋಡ್ತೀವಿ, ಉಳಿಸ್ಕೊಳ್ಳೋದು ನೋಡ್ತೀವಿ. ಆ ಉಳಿಸ್ಕೊಳ್ಳೋದೇ ಪುಣ್ಯ. ಆ ಪುಣ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪುಣ್ಯ ಕಾಲ, ಪುಣ್ಯ ಕಾರ್ಯಗಳನ್ನ ಮಾಡತಕ್ಕಂಥ ಕಾಲ ಮಾಡ್ಕೊಳ್ಳಿ. ವೃಶ್ಚಿಕ, ದಶಮ, ವೃತ್ತಿಯಲ್ಲಿ ಯಾರಾದ್ರೂ ಕೊಲೀಗ್ಸ್ ಇದ್ದಾರೆ, ಬಾಸ್ ಇದ್ದಾರೆ, ಅಂಥವ್ರಿಗೆ ಏನಾದ್ರೂ ಒಂದು ಇವತ್ತು ಕೊಡ್ತಕ್ಕಂಥದ್ದು. ಡ್ರೈವರ್ ಇದ್ದಾರೆ, ಕ್ಲೀನರ್ ಇದ್ದಾರೆ, ಹೌಸ್ ಕೀಪಿಂಗ್ ಇದ್ದಾರೆ, ಮನೆಗೆ ಯಾರು ಅಡಿಗೆ ಮಾಡೋರು ಇದ್ದಾರೆ, ವಾಚ್ಮನ್ ಇದ್ದಾನೆ, ಸೆಕ್ಯೂರಿಟಿ ಇದ್ದಾನೆ, ಅಕ್ಕಪಕ್ಕ ಅಂಥವ್ರಿಗೆ ಏನಾದ್ರೂ ಇವತ್ತು ಒಂದು ಹಣ್ಣು, ಕಾಯೋ, ಹೂವೋ, ವಸ್ತ್ರವೋ, ಊಟವೋ, ಬಟ್ಟೆಯೋ ಕೊಡಿ. ಧನುಸು ರಾಶಿ, ಭಾಗ್ಯದಲ್ಲಿ ಕೇತು, ಭಾಗ್ಯದಲ್ಲಿ ಪುಣ್ಯಕಾಲ. ಸೊ ಹಿರಿಯರ ಹೆಸರಿನಲ್ಲಿ ಯಾರಾದ್ರೂ ವಯಸ್ಸಾದಂತಹ ಒಂದು ವೃದ್ಧಾಶ್ರಮ ಅಂಥದ್ರ ಕಡೆ ಹೋಗ್ಬಿಟ್ಟು ಒಂದು ಸೇವೆ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ.
ಕಾಪಾಡುತ್ತೆ. ಮುಖ್ಯವಾಗಿ ಮುತ್ತೈದೆ ಸ್ತ್ರೀಯರಿಗೆ ಹಣ್ಣು, ಕಾಯೋ, ಹೂವು, ಉಡಿ ತುಂಬಿಸೋದು, ಮಡ್ಲಕ್ಕಿ ತುಂಬಿಸೋದು ಮಾಡಿ. ಮಕರ ರಾಶಿ ಅಷ್ಟಮದಲ್ಲಿ ಪುಣ್ಯ ಕಾರ್ಯ ನೀವು ಮಾಡ್ಬೇಕು. ಇವತ್ತು 8 ಜನಕ್ಕೆ ಒಳ್ಳೆ ಊಟ, ಕಂಪಲ್ಸರಿ ಒಂದು ವಡೆ ಪಾಯಸ ಕೊಡಿಸ್ಬೇಕು, ನೀವು ಕೊಡಿಸಬೇಕು. ಸಪ್ತಮೆ ಅಷ್ಟಮ ಕೇತುಸಾರ, ಶುಕ್ರ ಹಸ್ತ, ಖಂಡಿತ. ಸಂಗಾತಿಯ ಹಿರಿಯರಿಗೊಂದು ನೋವಿದೆ, ದೋಷವಿದೆ, ಒತ್ತಡವಿದೆ. ಯಾವುದೇ ದೂರದ ಕಾರ್ಯ, ದೂರದ ವ್ಯವಸ್ಥೆ ಮಾಡ್ಲಿಕ್ಕೆ ಬೇಡ. ಕಂಪಲ್ಸರಿ ಇವತ್ತು ಮಕರ ರಾಶಿ 8 ಜನಕ್ಕೆ, ಅಟ್ಲೀಸ್ಟ್ 4 ಜನಕ್ಕೆ ವಡೆ ವಿತ್ ಪಾಯಸ ತಗೊಂಡು ಅದ್ರ ಜೊತೆನಲ್ಲಿ ಇನ್ನೇನಾದ್ರೂ ಒಂದು ತಿಂಡಿ ಊಟ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ಒಂದು ಗೋವಿಗೆ ಕೂಡ ಮೇವು ತಿನ್ನಿಸ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಕುಂಭರಾಶಿ ಸಪ್ತಮದಲ್ಲಿ ದಕ್ಷಿಣಾಯನ ಪುಣ್ಯಕಾಲ. ನೊಂದಿದ್ದೀರಿ, ಬೆಂದಿದ್ದೀರಿ. ನೀವು ಯಾರಿಂದ ನೊಂದಿಲ್ಲ ಹೇಳಿ? ಒಂದು ಮನೆ ಚೆನ್ನಾಗಿರ್ಬೇಕು, ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಕುಂಭರಾಶಿಯವರು ಆ ಮನೇಲಿ ಇರ್ಬೇಕು ಅಂತ ಹೇಳಿದ್ದೆ. ಲಾಭ, ಎಲ್ರಿಗೂ ಲಾಭ, ನಿಮ್ಮ ತಟ್ಟೆ ತೂತು. ಅಂಥದ್ದು ನಿಮಗೆ ಅಸಂಗಾತಿ, ಸ್ನೇಹಿತರು, ಆತ್ಮೀಯರು, ನಂಬಿದವರು ಅನ್ನತಕ್ಕಂಥದ್ದಲ್ಲೆಲ್ಲೋ ಒಂದು ಸಣ್ಣ ದಳದಳ ಇದೆ. ಸೊ ಅಂಥದ್ದು ಯಾರಾದ್ರೂ ನಿಮ್ಮ ಸ್ನೇಹಿತರ ವಲಯದಲ್ಲೋ, ಆತ್ಮೀಯರ ವಲಯದಲ್ಲೋ, ಮಿತ್ರರ ವಲಯದಲ್ಲೋ, ಬಂಧುಗಳ ವಲಯದಲ್ಲೋ ನೋವಿರತಕ್ಕಂಥವರು, ಅವ್ರಿಗೇನಾದ್ರೂ ಹಣ್ಣು, ಕಾಯೋ, ಹೂವು ಕೊಡ್ತಕ್ಕಂಥದ್ದು ಮಾಡಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಮೀನರಾಶಿ ನಿಮಗಿಂತಲೂ ಕೆಳಗಡೆ ಇರುವ ನಿರ್ಗತಿಕರಿಗೆ, ಕೆಲಸಗಾರರಿಗೆ, ತಂದೆ ಸಮಾನರಾದಂಥವರಿಗೆ, ಮಾವಯ್ಯ, ನಮ್ಮ ಕಡೆ ಮಾವಯ್ಯ ಅಂದ್ರೆ ತಂದೆಗಿಂತ ಹೆಚ್ಚು, ಅಮ್ಮನ ಅಣ್ಣ ತಮ್ಮ, ಅಪ್ಪನ ಅಕ್ಕ ತಂಗಿ, ಅತ್ತೆ ಅಂದ್ರೆ ಅದು ಎಲ್ಲರಿಗಿಂತ ಹೆಚ್ಚು. ಅಯ್ಯೋ, ನಮ್ಮ ಅತ್ತೆ ನೋಡ್ಬೇಕು, ಮೊನ್ನೆ ಕಾರ್ಯಕ್ಕೆ ಹೋದಾಗ ಅದೆಷ್ಟು ಮುದ್ದು ಮಾಡಿ ನನ್ನ ಅತ್ತೆ, ಬಾ ಚೆನ್ನಾಗಿರ್ಬೇಕು ಮಗ ನೀನು. ನಮ್ಮ ಅಣ್ಣ ಹೇಳೋನು, ಎಂಥ ಮಗನ ಎತ್ತಿದ್ದೀನಿ. ಸಾಕು, ಅಲ್ಲಿಗೆ ನನಗೆ ಅನ್ಸಿದ್ದೇನು ಗೊತ್ತಾ, ಜೀವ ಹೋಗಬಾರದ. ಇದಕ್ ಮೀರಿ ಇನ್ನೇನ್ ಬೇಕು? ಅತ್ತೆಯಿಂದ ಅನ್ನಿಸ್ಕೊಂಡಿದ್ದ ತೃಪ್ತಿ, ಹೇಳಲಾರದಂತ ಒಂದು ಆನಂದ. ಅಪ್ಕೊಂಡು ಆ ಅಜ್ಜಮ್ಮ ಅದೆಷ್ಟು ಪ್ರೀತಿಯೋ. ನನ್ನ ತಂದೆ ಅಂದ್ರೆ ನಮ್ಮ ಅಣ್ಣನ ಬಾಯಲ್ಲಿ ಹೇಳಿಸ್ಬಿಟ್ಟೆಪ್ಪ, ನೀನು ಚೆನ್ನಾಗಿ ನೋಡ್ಕೊಂಡಿದ್ದ ನನ್ನ ಮಗ, ಸುಳ್ಳು ಹೇಳಬಾರ್ದು, ಕೋಪಿಷ್ಟ, ಲಟಕ್ಕನ್ ಬಿಡ್ತಾನೆ. ಅದು ಬಿಟ್ರೆ ನೋಡಿತ್ತು ಮಾಡಿತ್ತು ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಯ್ಯಪ್ಪ, ನಿನ್ನ ಕೈ ನಾನು ಹೇಗೆ ಇಟ್ಕೊಳ್ಳೋದು ಗೊತ್ತಿಲ್ಲ ಅಂತ. ವಾರ್ಷಿಕ ಅಂತ ಪುಣ್ಯ ನಾವು ಬದುಕಿನವಾಗಿ ಕೇಳಬೇಕು ಮಕ್ಕಳೇ. ಸಾಕು, ಅದುವೇ 1000 ಪೆಟ್ಟು. ಅದೇ ಹೇಳೋದು, ಪುಣ್ಯದ ಖಾತೆಗೆ ಹಾಕಿಸ್ಕೊಳ್ಳೋದು ಅಂತ. ಮೀನ ರಾಶಿ ಅಂತದ್ ಮಾಡಿ ನಿಮ್ಮ ಪುಣ್ಯದ ಖಾತೆಗೆ ಹಾಕಿಸ್ಕೊತಾರೆ. ಯಾಕಂದ್ರೆ ಗುರು ಅಸ್ತಂಗತ ಬೇರೆ, ಅದಕ್ಕೋಸ್ಕರ ಹೇಳ್ತಿದ್ದಾನೆ ಮಾಡಿ. ಎಷ್ಟು ಮಾಡ್ತಿರೋ ಇವತ್ತು ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ 10x. ನೀವು 1 ಹಣ್ಣು ಕೊಟ್ರೆ 10 ಹಣ್ಣು, 1 ರೂಪಾಯಿ ಕೊಟ್ರೆ 10 ರೂಪಾಯಿಗೆ ಸಮ, 100 ರೂಪಾಯಿಗೆ ಸಮ. ನನ್ನ ಮಾತು ಕೇಳಿ. ಕೆಲವೊಂದ್ ಸಮಯ ನಾವು 1 ಕೋಟಿ ರೂಪಾಯಿ ಕೊಟ್ಟರು 1 ರೂಪಾಯಿ ಖಾತೆಗೆ ಹಾಕಲ್ಲ, ನೆನಪಿಟ್ಟುಕೊಳ್ಳಿ. ಇವತ್ತು ನೀವು 1 ರೂಪಾಯಿ ತೆಗೆದು ಕೊಡುವುದು, ಒಂದು ಊಟ ಕೊಡೋದು, ಒಂದು ಬಟ್ಟೆ ಕೊಡೋದು, ಒಂದ್ ಜೊತೆ ಚಪ್ಪಲಿ ಕೊಡೋದು, ಅದು ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಪುರೋಹಿತರಿರ್ಬೋದು, ವೈದಿಕರಿರ್ಬೋದು, ಅನಾಥರಿರ್ಬೋದು, ವೃದ್ಧರಿರ್ಬೋದು, ಯಾರಿಗಾದ್ರೂ ಈ ದಕ್ಷಿಣಾಯನ ಪುಣ್ಯಕಾಲ ಇದೆಯಲ್ಲ, ಅದೊಂದು ಮಹತ್ತರವಾಗಿರ್ತಕ್ಕಂಥ ಒಂದು ಭಾವ. ಮಾಡ್ಕೊಳ್ಳಿ, ಒಳ್ಳೆದಾಗ್ಲಿ ಎಲ್ಲರಿಗೂ. ಮಾತೃದೇವೋ ಭವ.